ಇದೊಂದು ಚರ್ಚೆ ರಾಜಕೀಯ ವಲಯದಲ್ಲಿ ಇತ್ತು, ರಾಜಕಾರಣದಲ್ಲಿ ಆಸಕ್ತಿ ಇಟ್ಕೊಂಡವರ ಮಧ್ಯದಲ್ಲಿ ಇತ್ತು. ಚರ್ಚೆ ಸ್ವಲ್ಪ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಾ ಅಂತ ನಾವು ವೇಟ್ ಮಾಡ್ತಾ ಇದ್ವಿ. ಕಳೆದ ಒಂದು ವಾರದಿಂದ ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಇದು ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬಂದುಬಿಡ್ತಾರಾ ಅಂತ. ವಾಪಸ್ ಬಂದುಬಿಡ್ತಾರಾ? ಯಾರ್ಯಾರಿಗೋ ಯಾವ್ಯಾವುದೋ ರೀತಿಯ ಟೆನ್ಷನ್ ಆಗ್ತಾ ಇದೆ ಈ ಡಿಸ್ಕಷನ್. ಸಿದ್ದರಾಮಯ್ಯನವರು ಬಾರಿ ಬಾರಿ ಹೇಳ್ತಾ ಇದ್ದಾರೆ, 5 ವರ್ಷ ನಾನೇ ಮುಖ್ಯಮಂತ್ರಿ, ಮುಂದಿನ 3 ವರ್ಷ ನಾನೇ ಮುಖ್ಯಮಂತ್ರಿ. ಹೆಂಗೆ 2023ರ ಚುನಾವಣೆಯ ನೇತೃತ್ವವನ್ನು ನಾನು ವಹಿಸಿದ್ನೋ ಹಂಗೆ 2028ರ ಚುನಾವಣೆಗೂ ನನ್ನದೇ ನೇತೃತ್ವ ಅಂತ ಬಾರಿ ಬಾರಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪಿದ್ದಂಗದು ಅಂತ ಸತೀಶ್ ಜಾರಕಿಹೊಳಿ ಅವರು ಅಂದರು. ಹಂಗೆ ಆಗೋದಿಲ್ಲ ಅಂತ ಅವ್ರಿಗೂ ಗೊತ್ತು. ಆಗೋದಿಲ್ಲ ಅಂದರೆ ಬದಲಾವಣೆ ಆಗಿಬಿಡುತ್ತೆ, ಅದನ್ನ ಹೇಳ್ತಾ ಇಲ್ಲ ನಾನು. ಅಂದರೆ ಸಿದ್ದರಾಮಯ್ಯನವರು ಹೇಳಿದ್ರಲ್ಲಪ್ಪ, ಇನ್ನು ಮುಗೀತು, ಇನ್ನು ಬೇರೆ ಯಾವ ಚಟುವಟಿಕೆಗಳಿಗೂ ಅವಕಾಶ ಇಲ್ಲ, ಹಾಗೆಲ್ಲ ಆಗೋದಿಲ್ಲ. ಅದು ಅಕ್ಟೋಬರು ನವಂಬರ್ನಲ್ಲಿ ಏನೇನೋ ರಾಜ್ಯ ರಾಜಕಾರಣದಲ್ಲಿ ಬೆಳವಣಿಗೆಗಳು ಆಗ್ತವೆ ಅಂತ ಬೇರೆಯವರು ಒತ್ತಟ್ಟಿಗಿರಲ್ರಿ. KN ರಾಜಣ್ಣನಂಥ ಮಿನಿಸ್ಟರ್ಗೆ ಅನ್ನಿಸ್ತಾ ಇದೆ ಏನೇನೋ ಆಗ್ತವೆ ಅಂತ. ಆ ಏನೇನೋ ಮಧ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದು ವಿಧಾನಸೌಧದ 3ನೇ ಮಹಡಿಯಲ್ಲಿ ಕುಳಿತುಕೊಂಡು ಬಿಡ್ತಾರಾ? ಇದು ಬಹಳ ಜೋರಾಗಿ ನಡೀತಾ ಇರುವ ಚರ್ಚೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತುಂಬ ದೊಡ್ಡ ಜವಾಬ್ದಾರಿ ಇದೆ. AICC ಅಧ್ಯಕ್ಷರು, ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು. ಆದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹುಲ್ಲು ಕಡ್ಡಿ ಅಲ್ಲಾಡಿದ್ರು ಅದರ ಕಡೆ ಅವರ ಗಮನ ಹೋಗುತ್ತೆ. ಯಾಕೆ ಅಂತ ಏನು ಬಿಡಿಸಿ ಹೇಳ್ಬೇಕಾ? ಇವರು ಅವರ ತವರು ರಾಜ್ಯ ಇದು, ತವರು ರಾಜ್ಯ. ಹೆಜ್ಜೆ ಹೆಜ್ಜೆಗೂ ಸರ್ಕಾರಕ್ಕೆ ಗೈಡೆನ್ಸ್ ಕೊಡ್ತಾರೆ, ಸಂಘಟನೆಗೆ ಗೈಡೆನ್ಸ್ ಕೊಡ್ತಾರೆ, ವಿಶೇಷವಾದ ಆಸಕ್ತಿ ಇರುತ್ತೆ. ಸಂಜೆ ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು, ತುಂಬ ಸಲ ಬೆಂಗಳೂರಿಗೆ ಬರ್ತಾರೆ ಅಂತ. ಬೆಂಗಳೂರಿಗೆ ಬರೋದೇನು ಮನೆ ಇದೆ ಇಲ್ಲಿವರೆಗೂ, ಬರ್ತಾರೆ ಹೋಗ್ತಾರೆ, ಬಂದಾಗ ಸಭೆಗಳನ್ನು ಮಾಡ್ತಾರೆ. ಇದೆಲ್ಲವನ್ನು ನೋಡಿದಾಗ ನಡೀತಾ ಇರುವ ಚರ್ಚೆಗೆ ಗಂಭೀರ ಸ್ವರೂಪ ಬರ್ತಾ ಇದೆ. ಸಿದ್ದರಾಮಯ್ಯನವರು ಏನೇನು ಮಾಡಬೇಕು ಅಂತ ಹೊರಡ್ತಾರೋ ಅದು ಎಲ್ಲದಕ್ಕೂ ಒಂದು ವಿಟೋ ಪವರನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಈ ಚರ್ಚೆ ತುಂಬ ಜಾಸ್ತಿ ಆಗಿದ್ದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಕೂತ್ಕೊಂಡು ಸಭೆಗಳನ್ನು ಮಾಡಿದಾಗ ದೇವರ್ ಡ್ಯಾಮ್ ಸೀರಿಯಸ್ ಮೀಟಿಂಗ್ಸ್, ಭಾಳ ಗಂಭೀರವಾದ ಸಭೆಗಳವು. 6 ದಿವಸ ಸ್ಪೆಂಡ್ ಮಾಡಿದ್ರು ಅವರು MLAಗಳನ್ನು ಮಾತಾಡಿಸೋದಕ್ಕೆ. 2 ಸಲ ಬಂದರು ಹೋದರು. ಅದಾದಮೇಲೆ ಮತ್ತೆ ಬಂದು 3 ದಿವಸ ಕೂತ್ಕೊಂಡು ಮಿನಿಸ್ಟರ್ಗಳನ್ನು ಮಾತಾಡಿಸಿದ್ರು. 1-to-1 ಸಭೆಗಳು, CM ಇಲ್ಲ, DCM ಇಲ್ಲ. ಆರಂಭದಲ್ಲೇ ಒಂದು ಮಾತು ಬಂತು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಫೈನ್ ಡೇ ಬೆಳಗ್ಗೆ ಎದ್ದ ತಕ್ಷಣ, ಏನೂ ಇಲ್ಲ ಇವತ್ತು ಕೆಲಸ, ಒಂದು ಸಲ ಬೆಂಗಳೂರಿಗೆ ಹೋಗಿ MLAಗಳನ್ನು ಮಾತಾಡ್ಸೋಣ, ಹಾಗೇನಾರು ಅಂದ್ಕೊಂಡು ಬಂದಿರೋಕ್ಕೆ ಸಾಧ್ಯ ಇದೆಯಾ? ಅವರಾಗಿಯೇ ನಾನು ಕರ್ನಾಟಕದ ಉಸ್ತುವಾರಿ, ನಾನು ಹೋಗಿ MLAಗಳನ್ನು ಮಾತಾಡಿಸ್ತೀನಿ. ಇಲ್ಲ, ತುಂಬ ದೊಡ್ಡ ಮಟ್ಟದಿಂದ ಅವ್ರಿಗೊಂದು ಸೂಚನೆ ಬಂದಿರುತ್ತೆ, ನೀವು ಹೋಗಿ ಹಂಗೆ ಮಾತಾಡಿಸಿ ನೋಡೋಣ ಏನಾಗುತ್ತೋ ಅಂತ. ಏನಾಗುತ್ತೆ ಅಂದರೆ ಸಿದ್ದರಾಮಯ್ಯನವ್ರಿಗೆ ಬೇಜಾರಾಗುತ್ತದು. ಶಾಸಕಾಂಗ ಪಕ್ಷದ ನಾಯಕರ್ರಿ ಅವರು. ನೀವು ಬರಬೇಡಿ, ನೀವು ಬೇರೆ ಕೆಲಸ ಇದ್ದರೆ ನೋಡ್ಕೊಳ್ಳಿ, ನಾನು ಶಾಸಕರನ್ನ ಮಾತಾಡಿಸ್ತೀನಿ ಅಂದರೆ ಹೆಂಗೆ ಆಗಬೇಡ. ಮುಖ್ಯಮಂತ್ರಿಗಳ ಆಪ್ತ ವಲಯಕ್ಕೆ ಹೆಂಗೆ ಆಗಬೇಡ. ರಾಜಣ್ಣ ಅವ್ರು ಹೇಳಿದ್ರು ಅದನ್ನೇ, ನನಗೇನೋ ಸಮಾಧಾನ ಇಲ್ಲಪ್ಪ ಇದು ಅಂತ. ಅವ್ರ ಮಗ ಹೇಳಿದ್ರು, ಶಾಸಕರಿಗೆ ಅನುದಾನ ಬರ್ತಾ ಇಲ್ಲ ಅಂದರೆ ಅನುದಾನ ಏನು ರಣದೀಪ್ ಸಿಂಗ್ ಸುರ್ಜೇವಾಲಾ ಕೊಡಿಸ್ತಾರಾ ಅಂತ ಕೇಳಿದ್ರು MLC ರಾಜೇಂದ್ರ. ಅದೊಂದು ಅಸಮಾಧಾನ. ಇದನ್ನು ಒನ್ ಆಫ್ ದ ಇನ್ಸಿಡೆಂಟ್ ಅಂತ ನೋಡಲಾಗ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಸಿದ್ದರಾಮಯ್ಯನವ್ರು ಏನು ಮಾಡೋದಕ್ಕೆ ಹೊರಟರು, ಒಂದು ವಿಟೋ ಅಂತೂ ಇದ್ದೇ ಇದೆಯಾ? ದಿಲ್ಲಿಯಿಂದ ಅದನ್ನು ಮಾಡಬೇಡಿ ಇದನ್ನು ಮಾಡಬೇಡಿ ಹೇಳ್ತಾ ಇದ್ದಾರಾ? ನನ್ನೇನೋ ಅಂದೆ ನಾನು, ಅವರ ಪೆಟ್ ಪ್ರಾಜೆಕ್ಟ್ ರೀ, ಪೆಟ್ ಸಬ್ಜೆಕ್ಟ್ ಅವರಿಗೆ ಕಾಂತರಾಜು ಆಯೋಗದ ವರದಿಯ ಶಿಫಾರಸುಗಳನ್ನು ರಾಜ್ಯದಲ್ಲಿ ಜಾರಿಗೊಳಿಸಬೇಕು ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೊಸಪೇಟೆಯಲ್ಲಿ ನಡೆದ ಸಮಾವೇಶದ ವೇದಿಕೆಯ ಮೇಲಿನ ಭಾಷಣದಲ್ಲಿ ಅದು ಯಾಕೋ ಸರಿ ಹೋಗ್ತಿಲ್ಲ ಅಂದಿದ್ರು. ಆಮೇಲೆ ನೋಡಿದ್ರೆ ದಿಲ್ಲಿಗೆ ಕರೆಸ್ಕೊಂಡು ಅದನ್ನ ಇನ್ನೊಂದು ಸಲ ಸರ್ವೆ ಮಾಡಿಸಿ ಅಂದ್ಬಿಟ್ರು. 4 ಬಾಗಿಲು ಮುಚ್ಕೊಂಡು ಒಂದು ಕೋಣೆಯಲ್ಲಿ ಅದನ್ನು ಹೇಳಿ, ಇಂಥ ನಿರ್ಧಾರವನ್ನು ನೀವು ಕ್ಯಾಬಿನೆಟ್ನಲ್ಲಿ ತೊಗೊಂಡು ಅನೌನ್ಸ್ ಮಾಡ್ಕೊಳ್ಳಿ ಬೆಂಗಳೂರಿನಲ್ಲಿ ಅಂತ ಹೇಳಿ ಕಳಿಸಿದ್ರಷ್ಟು ಬೇಜಾರಾಗ್ತಿರಲಿಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರು, ಒಂದು ಕಡೆ DK ಶಿವಕುಮಾರನ್ನು ನಿಲ್ಲಿಸ್ಕೊಂಡು ಮಧ್ಯದಲ್ಲಿ KC ವೇಣುಗೋಪಾಲ್ ಅದನ್ನು ಘೋಷಣೆ ಮಾಡಿದ್ರು. ಪ್ರಜಾಪ್ರಭುತ್ವವಾದಿ ಸರ್ಕಾರವಿರುವಂಥ ಕರ್ನಾಟಕದ ಕ್ಯಾಬಿನೆಟ್ನಲ್ಲಿ ಏನು ನಿರ್ಧಾರ ಆಗಬೇಕಾಗಿತ್ತೋ ಆ ನಿರ್ಧಾರವನ್ನು KC ವೇಣುಗೋಪಾಲ್ ಘೋಷಣೆ ಮಾಡಿದ್ರು. ಸಿದ್ದರಾಮಯ್ಯನವರಂಥ ಟಾಲ್ ಲೀಡರ್ಗೆ ಬೇಜಾರು ತರಿಸಿರುತ್ತದು. ಇತ್ತೀಚೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಪತ್ರ ಬರೆದ್ರು ಸಿದ್ದರಾಮಯ್ಯನವರಿಗೆ.
SC ST ಸರ್ಕಾರಿ ನೌಕರರ ಕುರಿತಂತೆ ಪತ್ರ ಅದು. ಟ್ರೀಟ್ ದೆಮ್ ವೆಲ್, ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಅಂತ. ಅಂದರೆ ಅವರ ಪ್ರಮೋಷನ್ ವಿಷಯದಲ್ಲಿ AICC ಅಧ್ಯಕ್ಷರು PA ಕರೆದು ಫೋನ್ ತಗೊಳಪ್ಪ ಸಿದ್ದರಾಮಯ್ಯನವ್ರಿಗೆ ಅಂದರೆ ಫೋನ್ ತಗೊಂಡಿರ್ತಿದ್ರು. ಫೋನ್ನಲ್ಲಿ ಹೇಳಿದ್ರೆ ಆಗ್ತಿತ್ತು ಅದನ್ನು. ಬಟ್ ಒಂದು ಪತ್ರ ಬರೀತಾರೆ ಅವರು ಮುಖ್ಯಮಂತ್ರಿಗಳಿಗೆ. ಪತ್ರ ಬರೆದ್ರು ಅಂದರೆ ಅದು ಪಬ್ಲಿಕ್ ಕನ್ಸಂಪ್ಷನಿಗೆ ಬರೆದ್ರು ಅಂತ ಅರ್ಥ. ಅದನ್ನು ಸಿದ್ದರಾಮಯ್ಯನವ್ರಿಗೆ ಓದ್ಕೊಳ್ಳೋಕೆ ಬರೆದ್ರು ಅಂತಲ್ಲ. ಸಿದ್ದರಾಮಯ್ಯನವ್ರಿಗೆ ಹೇಳೋದಕ್ಕೆ 100 ದಾರಿಗಳು ಬೇರೆ ಇರ್ತವೆ. ಪಬ್ಲಿಕ್ ಕನ್ಸಂಪ್ಷನಿಗೆ ಬರೆದ್ರು ಅಂತ. ಮೇಲಿಂದ ಮೇಲೆ ಇದಾಗ್ತಾ ಇದೆ. ನಿಗಮ ಮಂಡಳಿಗಳಿಗೆ ನೇಮಕ ಆಗಬೇಕು. ಒಂದು ಕಮಿಟಿ ಮಾಡಿದ್ರು ಸಿದ್ದರಾಮಯ್ಯನವರು. ಪರಮೇಶ್ವರ್ ಇದ್ರು ಅದರಲ್ಲಿ, ಸಂತೋಷ್ ಲಾಡ್ ಇದ್ದರು, ಇನ್ನೊಂದಿಬ್ಬರು ಯಾರ್ಯಾರು ಇದ್ರು ಅದರಲ್ಲಿ. ನಿಗಮ ಮಂಡಳಿಗಳಿಗೆ ಏನೇನು ನೇಮಕತೆ ಆಗಬೇಕಪ್ಪ ಒಂದು ಲಿಸ್ಟ್ ಮಾಡಿ ಕೊಡಿ ಅಂತ. ಅವರೊಂದು ಲಿಸ್ಟ್ ಮಾಡಿ ಕೊಟ್ಟಿದ್ದರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ಇಲ್ಲ ಶಾಸಕರನ್ನ ಒಂದು ಮಾತು ಕೇಳೋಣ ಅಂದ್ಬಿಟ್ರು. ಶಾಸಕರನ್ನ ಕೇಳಿ ನಿಗಮ ಮಂಡಳಿ ಮಾಡೋಣ ಅಂತ. ಅದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಏಕಪಕ್ಷೀಯ ನಿರ್ಧಾರ ಆಗಿರುತ್ತೆ ಅಂದ್ಕೊಂಡ್ರ? ಇಲ್ಲ, ಬಂದಿರುತ್ತಲ್ಲಿ ಮೇಲಿಂದ ಸೂಚನೆ. MLCಗಳ ಆಯ್ಕೆ 4 ಜನ ನೇಮಕಾತಿ ಮಾಡ್ಬೇಕು ರೀ. ಲಿಸ್ಟ್ ರೆಡಿ ಇದೆ. ಯಾವುದೋ ಕಾಲ ಆಯ್ತದು. ಫೈಲ್ ಓಪನ್ ಆಗ್ತಿಲ್ಲ. ನಿಗಮ ಮಂಡಳಿದು ನೋಡ್ರೆ ಹಿಂಗಾಗ್ತಾ ಇದೆ. ಇದೆಲ್ಲವನ್ನೂ ನೋಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವ್ರಿಗೆ ತೋರಿಸ್ತಾ ಇದ್ದಾರೆ ಹೂ ಈಸ್ ದ ಬಾಸ್ ಅಂತ ತೋರಿಸ್ತಾ ಇದ್ದಾರೆ. ಹೂ ಈಸ್ ದ ಬಾಸ್. ಅವ್ರಿಗೆ ಮನಸ್ಸಿನಲ್ಲಿ ಕಹಿ ಇರೋದು ಸಹಜ. ನೋಡಿ, ಯಾವ ಪಕ್ಷದ ಪರವಾಗಿದ್ದೀರೋ ವಿರುದ್ಧ ಇದ್ದೀರೋ, ಒಂದು ಮಾತಂತೂ ಸತ್ಯ ರೀ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಹತ್ತಿರ ಬಂದು ಎಲ್ಲ ಅರ್ಹತೆಗಳಿದ್ದಾಗಲೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಹತ್ತಿರ ಬಂದು ಮಿಸ್ ಮಾಡಿಕೊಂಡವರು ಇಬ್ಬರು. ಒಂದು BJPಯಲ್ಲಿ ಅನಂತಕುಮಾರ್, ಇನ್ನೊಂದು ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು. ಸಕಲ ಅರ್ಹತೆಗಳನ್ನು ಹೊಂದಿದ್ದು ಕೂಡ ಸಿಗಲಿಲ್ಲ ಅವರಿಗೆ ಅಂತ. 2004ರಲ್ಲಿ ಸಿದ್ದರಾಮಯ್ಯನವರು JDSನಿಂದ ಗೆದ್ದಿದ್ರು. 2006ರಲ್ಲಿ ಅದೇನೋ ದೇವೇಗೌಡರ ಜೊತೆ ಕಿತ್ತಾಟ ಆಗಿ ಕಾಂಗ್ರೆಸ್ಸಿಗೆ ಬಂದರು. ಮಧ್ಯದಲ್ಲಿ ಒಂದು ABPJD ಮಾಡಿ ಇದು ಯಾಕೋ ವರ್ಕೌಟ್ ಆಗಂಗೆ ಕಾಣಿಸಲ್ಲ ಅಂತಂದು ಕಾಂಗ್ರೆಸ್ಸಿಗೆ ಬಂದರು. 2006ರಲ್ಲಿ ಚಾಮುಂಡೇಶ್ವರಿ ಎಲೆಕ್ಷನ್ 257 ಓಟಲ್ಲೇನೋ ಗೆದ್ದರು. ಅದಾದಮೇಲೆ ಕಾಂಗ್ರೆಸ್ಸಿಗೆ ಬಂದರು. 2008ರ ವಿಧಾನಸಭಾ ಚುನಾವಣೆ ಮಲ್ಲಿಕಾರ್ಜುನ ಖರ್ಗೆ ಅವರು ಗೆದ್ದಿದ್ರು, ಸಿದ್ದರಾಮಯ್ಯನವರು ಗೆದ್ದಿದ್ರು. ಶುರುವಾಯ್ತಲ್ಲಿ ತಿಕ್ಕಾಟ. ಚಿತ್ತಾಪುರದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಗೆದ್ದಿದ್ರು, ವರುಣಾದಿಂದ ಸಿದ್ದರಾಮಯ್ಯನವರು ಗೆದ್ದಿದ್ರು. ಶುರುವಾಯಿತು ತಿಕ್ಕಾಟ. ಮಲ್ಲಿಕಾರ್ಜುನ ಖರ್ಗೆ ಅವರು ವಿಪಕ್ಷ ನಾಯಕರಾಗ್ಬಿಟ್ರು. ಮತ್ತು ನಾನೇನು ಸಿದ್ದರಾಮಯ್ಯನವರಲ್ಲಿ ಮೂಡಿದ ಪ್ರಶ್ನೆ ಅದು. ಬಣಬಡಿದಾಟ ಜಾಸ್ತಿ ಆಯಿತು. 2009ಕ್ಕೆ ಲೋಕಸಭಾ ಚುನಾವಣೆ ಬಂತಲ್ಲ, ಅದು ಏನೇನೋ ಆಯಿತು ಒಳಗಿಂದೊಳಗೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ ಬೇಡ, ನಿಮ್ಗೆ ರಾಜಕಾರಣ ಬೇಡ, ಬನ್ನಿ ಕೇಂದ್ರಕ್ಕೆ ಅಂತ ಕರೆಸ್ಕೊಂಬಿಟ್ರು. ಕಲಬುರಗಿ ಲೋಕಸಭಾ ಚುನಾವಣೆಗೆ ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಕರೆಸ್ಕೊಂಬಿಟ್ರು ದಿಲ್ಲಿಗೆ. ಭಾರವಾದ ಹೃದಯ ಹೊತ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರು ದಿಲ್ಲಿಗೆ ಹೋಗಿರ್ತಾರೆ. ನೆನ್ಪಿಟ್ಕೊಳ್ಳಿ, ಭಾರವಾದ ಹೃದಯದೊಂದಿಗೆ ದಿಲ್ಲಿಗೆ ಹೋಗಿರ್ತಾರೆ ಅವರು. ಮುಖ್ಯಮಂತ್ರಿ ಸ್ಥಾನಕ್ಕೆ ಹತ್ತಿರ ಬಂದಿದ್ದೆ ನಾನು, ಹಿಂಗೆ ಮಾಡಿಬಿಟ್ರು ಅಂತ. ಅಲ್ಲಿ ಕೇಂದ್ರ ಸಚಿವರಾದರು, ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸಿದರು. 5 ವರ್ಷದಲ್ಲಿ ಅನೇಕ ಕ್ರೂಷಿಯಲ್ ಖಾತೆಗಳನ್ನು ನಿರ್ವಹಿಸಿದರು. ಅದೆಲ್ಲ ಫೈನ್. 2009ರ ಚುನಾವಣೆ ಗೆದ್ದಾಗ 2014ರಲ್ಲಿ ಗೆದ್ದರೆ ಕಾಂಗ್ರೆಸ್ 44ಕ್ಕೆ ಬಂದುಬಿಡ್ತು. ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ರು. ಅಧಿಕೃತ ವಿಪಕ್ಷ ಕೂಡ ಆಗಲಿಲ್ಲ ಕಾಂಗ್ರೆಸ್ಸು. ಅದಾದ ಮೇಲೆ ಪಕ್ಷ ವಹಿಸಿದ ಜವಾಬ್ದಾರಿಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಹೀಗಾಗಿದೆ. ಮನೆಯೊಂದು 3 ಬಾಗಿಲು. ಹೀಗಿರುವಾಗ ಈಡೇರದ ಕನಸು ಈಗ್ಯಾಕೆ ಈಡೇರಬಾರ್ದು? ಐ ಆಮ್ ದ ಬಾಸ್ ಅನ್ನುವ ಆಲೋಚನೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಯಾಕೆ ಬಂದಿರಬಾರ್ದು? ಬಂದಿದೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಆಲೋಚನೆ ಬಂದಿದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಂತ. ಅದು ಎಷ್ಟು ನಿಜಾನೋ ಗೊತ್ತಿಲ್ಲ. DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಹೋಗಿ ಅಕ್ಟೋಬರ್ 31 ಒಳಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಥವಾ ನೀವು ಮುಖ್ಯಮಂತ್ರಿ ಆಗಿ ಅಂತ ಹೇಳ್ತಾ ಇದ್ದಾರಂತೆ. ಇದು DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಷಯ. ಸಿದ್ದರಾಮಯ್ಯನವರ ದೃಷ್ಟಿಯಿಂದ ನೋಡಿದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಅನಿವಾರ್ಯತೆ ಬಂದರೆ ನಾನು ಆ ಹುದ್ದೆಯನ್ನು DK ಶಿವಕುಮಾರ್ಗೆ ಬಿಟ್ಟು ಕೊಡೋದಿಲ್ಲ. ಬೇಕಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಲಿ ಅಂತಂದರೆ ಸಿದ್ದರಾಮಯ್ಯನವರು ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡ್ತಾರೆ. ಅಂದರೆ ಮಲ್ಲಿಕಾರ್ಜುನ ಒಬ್ಬ ದಲಿತ ಮುಖ್ಯಮಂತ್ರಿ ಮಾಡೋದಕ್ಕೆ ನಾನು ಸಹಕಾರ ಕೊಟ್ಟೆ, ಅವಕಾಶ ಮಾಡಿಕೊಟ್ಟೆ, ಎಲ್ಲಿಂದ ಎಲ್ಲಿಗೂ ಹೋಗುತ್ತದು ಚರ್ಚೆ. ಈ ಪಾಸಿಬಿಲಿಟಿಯ ಬಗ್ಗೆ ಇದು ತಳ್ಳಿ ಹಾಕುವುದಕ್ಕೆ ಆಗದೇ ಇರುವ ಪಾಸಿಬಿಲಿಟಿ. ನೋಡೋಣ, ರಾಜ್ಯ ರಾಜಕಾರಣದಲ್ಲಿ ಹಿಂಗೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಮಧ್ಯದಲ್ಲಿ ವಿಜಯೇಂದ್ರ ಅವರು ಈ OBC ಮೀಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದದ್ದವರು. OBC ಮೀಟಿಂಗ್ ಬಗ್ಗೆ ಅದರಲ್ಲಿ ಖರ್ಗೆ ಅವರ ಹೆಸರನ್ನು ತೆಗೆದರು.
ಖರ್ಗೆ ಅವ್ರ ಹೆಸರು ತಗೊಂಡು ಹೇಳ್ತಾರೆ, ಕಾಂಗ್ರೆಸ್ಸಿಗೆ ದಲಿತರ ಮೇಲೆ ಅಷ್ಟು ಪ್ರೀತಿ ಇದ್ದರೆ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಿ ಅಂತ ಮಾಡಿ ತೋರಿಸಿ. ಪ್ರಧಾನಮಂತ್ರಿ ಅಭ್ಯರ್ಥಿ ಬಿ ಜೆ ಪಿಗೆ ಇರೋದು SC ST OBCಗಳ ಮೇಲೆ ಪ್ರೀತಿ ಬಿ ಜೆ ಪಿಗೆ ಇರೋದು ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡ್ತಾರೆ, ನಿಮ್ಮ ಕುರ್ಚಿ ನೀವು ಗಟ್ಟಿ ಇಟ್ಕೊಳ್ಳಿ, ನಿಮಗೆ ಕರ್ನಾಟಕದಲ್ಲಿ ದಲಿತರ ಮೇಲೆ ಅಷ್ಟು ಪ್ರೀತಿ ಇದ್ದರೆ ಗೋವಿಂದ ಕಾರಜೋಳರನ್ನು ರಾಜ್ಯಾಧ್ಯಕ್ಷ ಮಾಡಿ ನೋಡೋಣ ಅಂತ. ವಿಜೇಂದ್ರ ಅವ್ರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. ಇಡೀ ದೇಶದಲ್ಲಿ 6 ರಾಜ್ಯಗಳಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥವ್ರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಆಡಳಿತ ಪ್ರದೇಶದಲ್ಲಿ 4 ರಾಜ್ಯಗಳಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ರಾಜ್ಯವನ್ನ ಮುನ್ನಡೆಸ್ತಾ ಇದ್ದಾರೆ. ಇವತ್ತೇನೋ ಭಾಷಣ ಮಾಡ್ತಾರಲ್ಲ ಕಾಂಗ್ರೆಸ್ ಪಕ್ಷದವರು ಅಥವಾ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾರಲ್ಲ, ಇವತ್ತು ಸವಾಲಾಗ್ತಾನೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಕಿಂಚಿತ್ತಾದ್ರೂ ಕಾಳಜಿ ಇದ್ರೆ ಘೋಷಣೆ ಮಾಡಲಿ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಲಿ ನೋಡೋಣ. ಇವ್ರ ಯೋಗ್ಯತೆಗೆ ಅದು ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಗಾಂಧಿ ಕುಟುಂಬ ಒಪ್ಪೋದಿಲ್ಲ, ರಾಹುಲ್ ಗಾಂಧಿ ಅವರು ಕೂಡ ಒಪ್ಪೋದಿಲ್ಲ, ಅದೇ ರೀತಿ ಸೋನಿಯಾ ಗಾಂಧಿನೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಏನ್ ನೀತಿಗಳಿದ್ದಾವೆ, ಹಿಂದುಳಿದ ವರ್ಗಗಳ ಬಗ್ಗೆನೂ ಕಾಳಜಿ ಇಲ್ಲ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆನೂ ಕೂಡ ಕಾಳಜಿ ಇಲ್ಲ, ಅಲ್ಪಸಂಖ್ಯಾತ ಮುಸಲ್ಮಾನರ ಬಗ್ಗೆನೂ ನಿಮಗೆ ಕಾಳಜಿ ಇಲ್ಲ. ಮೊಸಳೆ ಕಣ್ಣೀರನ್ನ ಸುರಿಸುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರ ಅಷ್ಟೇನೆ. ಇವತ್ತು ಪ್ರಧಾನಮಂತ್ರಿಗಳು ಅವ್ರು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಸರ್ವಸ್ಪರ್ಶಿ ಸರ್ವವ್ಯಾಪ್ತಿ ದೇಶವನ್ನ ಮುನ್ನಡೆಸ್ತಾ ಇರ್ತಕ್ಕಂಥದ್ದು. ಇವತ್ತು ಮುಸಲ್ಮಾನರ ಬಗ್ಗೆ ಬಹಳಷ್ಟು ಭಾಷಣ ಮಾಡ್ತಾರಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದವರು. ಇವತ್ತು ಕಾಂಗ್ರೆಸ್ನವ್ರು ಯಾವತ್ತೂ ಕೂಡ ಪಶ್ಚಿಮದ ಮುಸಲ್ಮಾನರ ಬಗ್ಗೆ ಯಾವತ್ತೂ ಕೂಡ ಮಾತನಾಡೋದಿಲ್ಲ. ಇವರ ಪಶ್ಚಿಮದ ಮುಸಲ್ಮಾನರು ಅಂದರೆ ಯಾರು, ಅವ್ರು ಎಲ್ಲಿದ್ದಾರೆ ಅನ್ನೋದು ಕೂಡ ಇವ್ರಿಗೆ ಗೊತ್ತಿರೋದಿಲ್ಲ. ನೋಡಬೇಕಿದ್ರೆ BJP ಅವ್ರಿಗೆ ಹೇಳೋದು ನಾನು, ಮೋದಿ ಮಾತಾಡೋ ತನಕ ಪಶ್ಚಿಮದ ಮುಸ್ಲಿಮರು ಇದ್ದಾರೆ ಅಂತ ಕೂಡ ಇವ್ರಿಗೆ ಅಂದಾಜಿರಲಿಲ್ಲ. ಇವರಿಗೆ ಮೊಹಮ್ಮದು ಅಹಮದು ಅಂತ ಒಂದು ಹೆಸರು ಬಂದುಬಿಟ್ರೆ ಸಾಕಷ್ಟೆ. ಸಿದ್ದರಾಮಯ್ಯನವರ ಟ್ವೀಟ್ ಇದು. ಕುಳಿತಿರುವ ಕುರ್ಚಿ ಭದ್ರವಾಗಿ ಇಟ್ಟುಕೊಳ್ಳದ ವಿಜಯೇಂದ್ರ ಅವರೇ ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ಯಾರೆಂದು ಸಲಹೆ ನೀಡ್ತಾ ಇರೋದು. ಇದು ವಿಜಯೇಂದ್ರ ಅಜ್ಞಾನ, ಆತ್ಮವಂಚನೆ, ದುರಹಂಕಾರವನ್ನು ಸೂಚಿಸುತ್ತೆ. ಬಂಗಾರು ಲಕ್ಷ್ಮಣ್ಣನ BJP ಅಧ್ಯಕ್ಷರಾಗಿ ಜೈಲಿಗೆ ಕಳಿಸಿದ್ಯಾರು? ಅದೇ ಕೊರಗಿನಲ್ಲಿ ಬಂಗಾರು ಲಕ್ಷ್ಮಣ್ ಸಾಯುವಂತೆ ಮಾಡಿದ್ಯಾರು? ದ್ರೌಪದಿ ಮುರ್ಮುರನ್ನು BJP ಪ್ರಧಾನಮಂತ್ರಿ ಮಾಡಲಿಲ್ಲ ಯಾಕೆ? ಅಬ್ದುಲ್ ಕಲಾಂರನ್ನು ರಾಷ್ಟ್ರಪತಿ ಮಾಡಿದ್ದು BJP ಅಂತ ಹೇಳಿಕೊಳ್ತಾರೆ. ಲೋಕಸಭೆಯಲ್ಲಿ BJPಗೆ ಸೇರಿದ ಒಬ್ಬ ಸಂಸದ, ಮುಸ್ಲಿಂ ಸಂಸದ ಯಾಕಿಲ್ಲ? OBC ನಾಯಕರನ್ನು ಹೇಗೆ ನಡೆಸಿಕೊಂಡ್ರಿ ಅನ್ನಲು ಬಂಗಾರಪ್ಪನವರೇ ಸಾಕ್ಷಿ. ದಲಿತ ಮತ್ತು ಹಿಂದುಳಿದ ಜಾತಿಗಳ ಬಗ್ಗೆ ನಿಮಗೆ ಅಷ್ಟು ಕಾಳಜಿ ಇದ್ದರೆ BJP ರಾಜ್ಯಾಧ್ಯಕ್ಷ ಸ್ಥಾನವನ್ನು ಒಬ್ಬ ದಲಿತ ನಾಯಕನಿಗೆ ನೀಡಿಬಿಡಿ. ನಿಮಗೆ ಅನುಕೂಲ ಆಗಲೆಂದು ಕಾರಜೋಳರ ಹೆಸರು ಸೂಚಿಸುತ್ತೇನೆ. ತಾಕತ್ತಿದ್ದರೆ ಕಾರಜೋಳ CM ಅಭ್ಯರ್ಥಿ ಎಂದು ಘೋಷಿಸಿಬಿಡಿ. ಮಲ್ಲಿಕಾರ್ಜುನ ಖರ್ಗೆ ದೇಶ ಮೆಚ್ಚುವ ಒಬ್ಬ ಮುತ್ಸದ್ದಿ ನಾಯಕ. ಖರ್ಗೆ ಎಂದು ದಲಿತ ಕಾರ್ಡ್ ಪ್ರದರ್ಶಿಸಿ ರಾಜಕೀಯ ಮಾಡಿಲ್ಲ. ಕಾಂಗ್ರೆಸ್ನಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಪಕ್ಷ ನಿರ್ಧರಿಸುತ್ತೆ. ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದರು. ಇದು ಇಲ್ಲಿಗಿದೆ. ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳರು ಉಚ್ಚಾಟನೆಯ ನಂತರ ಸ್ವಲ್ಪ ಏನು ಮಾತು ಕಡಿಮೆ ಆಗಿತ್ತು, ಹೊರಗಡೆ ಕಾಣಿಸಿಕೊಳ್ಳೋದು ಕಡಿಮೆ ಆಗಿತ್ತು ಸ್ವಲ್ಪ ದಿವಸ. ಇತ್ತೀಚೆಗೆ ಮತ್ತೆ ಕಾಣಿಸಿಕೊಳ್ತಾ ಇದ್ದಾರೆ, ಮತ್ತೆ ಮಾತಾಡ್ತಾ ಇದ್ದಾರೆ. ಇವತ್ತು ಹೇಳಿದ್ರು ಅವರು ಯಥಾ ಪ್ರಕಾರ ನೀವು ಅಂದರೆ ಬಿಡಿಸಿ ಏನು ಹೇಳಬೇಕಾಗಿಲ್ಲ. ಯಡಿಯೂರಪ್ಪನವರ ವಿರುದ್ಧ, ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ಇತ್ತು ಅವರ ಹೇಳಿಕೆಯಲ್ಲಿ ಅನ್ನೋದು ಅಂಡರ್ಸ್ಟುಡ್. ಅದರ ಜೊತೆಗೆ ವಿಜಯೇಂದ್ರರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ BJP ಅವರು ಕೆಳಗಿಳಿಸಿದ್ರೆ ನನ್ನನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಿ ಅಂತ ಪತ್ರ ಬರೀತೀನಿ ಹೈಕಮಾಂಡ್ಗೆ, ನಾನು ಬರ್ತೀನಿ ಅಂತ. ಅಕಸ್ಮಾತ್ ವಿಜಯೇಂದ್ರರನ್ನೇ ಮುಂದುವರೆಸಿದ್ರೆ ಹಿಂದುತ್ವ ಆಧಾರದ ಮೇಲೊಂದು ಪಕ್ಷ ಕಟ್ಟಿ 224 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಹಾಕ್ತೀನಿ ಅಂದರು. ಕೇಳಿಸ್ಕೊಳ್ಳಿ ಒಮ್ಮೆ. ಇದು ಸಿಗಂದೂರ ಒಪ್ಪಂದ ಆತಪ್ಪ. ಯಡಿಯೂರಪ್ಪ ಫೋನ್ ಮಾಡಿ ಸಿದ್ದರಾಮಯ್ಯ ಹೇಳಿದ್ರೆ ನೀವು ಬರಬೇಡಿ, ತೀವ್ರವಾಗಿ ದಾಳಿ ಮಾಡ್ರಿ ನಮ್ಮ ಮೇಲೆ, ನಾವು ನಿಮ್ಮ ಮ್ಯಾಗ ತೀವ್ರವಾಗಿ ದಾಳಿ ಮಾಡ್ತೀವಿ ಅಂದ್ರೆ ವಿಜೇಂದ್ರ ಕುರ್ಚಿ ಉಳಿತದ ತಳಿ ಅಡ್ಜಸ್ಟ್ಮೆಂಟ್. ಯಡಿಯೂರಪ್ಪ ಹೇಳಿದ್ರು ನೀವು ಬರಬೇಡಿ, ತೀವ್ರ ವಾಗ್ದಾಳಿ ನನ್ನ ಮತ್ತು ನನ್ನ ಮಗನ ಮೇಲೆ ನೀವು ಮಾಡಿ, ನೀವು ನನ್ನ ಮೇಲೆ ಮಾಡಿ, ನೀವು ಸೇಫ್ ನಾನು ಸೇಫ್. ನಿಮ್ಮದು ಅಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಲ್ಲಿ ಉಳಿತದ, ಇಲ್ಲಿ ರಾಜ್ಯಾಧ್ಯಕ್ಷ ನಂದು ಉಳಿತದ ತಳಿ. ಇದು ಸಿಗಂದೂರು ಒಪ್ಪಂದ ಅಂತ ಕರೀತಾರೆ. ಸಿಮ್ಲಾ ಒಪ್ಪಂದ ಎಲ್ಲಿತ್ತು ಅಲ್ಲ, ಶಾಂತಿ. ಯಾಕಂದ್ರೆ ರಾಜ್ಯಾಧ್ಯಕ್ಷರು ಘೋಷಣೆ ಆಗ್ತಾ ಇಲ್ಲಲ್ಲ, ಅದಕ್ಕೆ ಶಾಂತಿ ಇದೆ. ಆದ್ರೆ ಕರ್ನಾಟಕ ಅಂತ ದೊಡ್ಡ ದಕ್ಷಿಣ ಭಾರತದಲ್ಲಿ BJPಗೆ ಒಳ್ಳೆ ಅವಕಾಶ ಇರುವಂತ ರಾಜ್ಯದಲ್ಲೇ ಇವತ್ತು ಡಿಕ್ಲೇರ್ ಆಗ್ತಾ ಇಲ್ಲ. ಅದಕ್ಕೆ ಬಿಳೆ ಹಾಕೊಂಡು ಅಡ್ಡಾಡ್ತಾ ಇದ್ದೀನಿ. ಅಧ್ಯಕ್ಷ ಇಳಿತಂದ್ರೆ ಕೇಸರಿ ಹಾಕೊಂಡು ಅಡ್ಡಾಡ್ತೀನಿ. ವಿಜಯೇಂದ್ರ ಹೊರಗೆ ಹಾಕಿದ ಮ್ಯಾಗ ಇಳಿಸಿದ ಮ್ಯಾಗ ಯಡಿಯೂರಪ್ಪ ಕುಟುಂಬನ ಇಳಿಸಿದ್ರ ಅಂದ್ರೆ ಅವಾಗ BJP ಬೇಕಾದ್ರೆ ಪತ್ರ ಬರೀತೀನಿ, ನನ್ನ ಪಕ್ಷಕ್ಕೆ ತಗೋರತ್ತೆ. ಇದಾದರೆ ಇನ್ನೊಂದು ಕಡೆ ಮಾಜಿ ಸಂಸದ ಪ್ರತಾಪ್ ಸಿಂಹ
ಸಚಿವರುಗಳಾದ ಪ್ರಿಯಾಂಕ್ ಖರ್ಗೆ ಮತ್ತು ಸಂತೋಷ್ ಲಾಡ್ ಮೇಲೆ ಮುಗಿಬೀಳುವುದು ಮುಂದುವರೆದಿದೆ. ಇನ್ನೊಂದು ವಾರದಲ್ಲಿ ಎಕ್ಸ್ಪೋಸ್ ಮಾಡ್ತೀನಿ ಅಂದ್ರೆ ಅವರು ಎಕ್ಸ್ಪೋಸ್ ಮಾಡ್ತೀನಿ ಅಂತ. ಪ್ರತಾಪ್ ಸಿಂಹ ಅವರ ಆರ್ಗ್ಯುಮೆಂಟ್ ಇರೋದು ನಿಮ್ಮ ಖಾತೆಗಳಲ್ಲಿ ಏನು ಸಾಧನೆ ಆಗಿದೆ ಅದನ್ನು ಮಾತಾಡಿ ಫಸ್ಟು ಅಂತ. ಇವರು RSS ಮೋದಿ ಅಂತ ಇವರು ಮಾತಾಡ್ತಾ ಹೋಗ್ತಾರೆ. ಇಬ್ಬರು ಮುಂದಿನ ವಾರ ಎಕ್ಸ್ಪೋಸ್ ಮಾಡ್ತೀನಿ ಅಂತಿದ್ದಾರೆ. ಸಂತೋಷ್ ಲಾಡ್ ಅವರು ಕೇಳಿದರೆ ದೇವರವರು ಒಳ್ಳೇದು ಮಾಡಲಿ ಅಂದರು. ಕೇಳಿಸ್ಕೊಳ್ಳಿ ಒಮ್ಮೆ. ಈ ಪ್ರಿಯಾಂಕ ಖರ್ಗೆ ಮತ್ತು ವಿಶ್ವವಿಖ್ಯಾತ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞ ಮೈನಿಂಗ್ ದೊರೆ ಲಾಡುಗೆ ಮುಂದಿನ ವಾರ ಬಡ್ಡಿ ಸಮೇತವಾಗಿ ನೀವೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಅಷ್ಟಕ್ಕೂ ಸಮೇತವಾಗಿ ವೈಯಕ್ತಿಕ ಅಟ್ಯಾಕ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಉತ್ತರನ ಬಡ್ಡಿ ಸಮೇತ ಚುಕ್ತಾ ಮಾಡ್ತೀನಿ. ಮುಂದಿನ ವಾರ ಚುಕ್ತಾ ಮಾಡ್ತೀನಿ. ಈ ಪ್ರಿಯಾಂಕಾ ಖರ್ಗೆಯನ್ನ ಈ ಸಂತೋಷ್ ಲಾಡ್ನ ಇವ್ರು ಎಂಥವ್ರು ಅನ್ನೋದ್ರ ಬಗ್ಗೆನೂ ನಾನು ಎಕ್ಸ್ಪೋಸ್ ಮಾಡ್ತೀನಿ. ಆಫ್ಟರ್ ಲಾಂಗ್ ಟೈಮ್ ದರ್ಶನ್ ಬಗ್ಗೆ ಸುದ್ದಿ. ಚಿತ್ರನಟ ದರ್ಶನ್ ಮರ್ಡರ್ ಕೇಸಿನ ಆರೋಪಿ. ಸದ್ಯಕ್ಕೆಲ್ಲ ಶೂಟಿಂಗ್ ನಡೀತಿರ್ಬೇಕು ಥೈಲ್ಯಾಂಡ್ನಲ್ಲೋ ಎಲ್ಲೋ. ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ನಡೀತಾ ಇದೆ. ರಾಜ್ಯ ಸರ್ಕಾರದ ಕಡೆಯಿಂದ ದರ್ಶನದ ಜಾಮೀನು ಕ್ಯಾನ್ಸಲ್ ಮಾಡಿ ವಾಪಸ್ ಜೈಲಿಗೆ ಹಾಕಬೇಕು ಅಂತ ಒಂದು ಅರ್ಜಿ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ದರ್ಶನ್ ಈಗ ಬೇಲ್ ಪಡೆದಿರೋದು ರಾಜ್ಯ ಹೈಕೋರ್ಟ್ನಿಂದ. ಹೈಕೋರ್ಟ್ ಜಾಮೀನು ಕೊಟ್ಟಿದೆ. ಈ ಜಾಮೀನನ್ನು ರದ್ದುಪಡಿಸಬೇಕು, ಜಾಮೀನು ಕೊಟ್ಟಿದ್ದು ಸರಿಯಲ್ಲ ಅಂತ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಇವತ್ತು ವಿಚಾರಣೆಗೆ ಬಂತು. 22ನೇ ತಾರೀಕು ಜಡ್ಜ್ಮೆಂಟ್. 22ನೇ ತಾರೀಕು, ಇವತ್ತು 17, ಮಂಗಳವಾರ ಜಡ್ಜ್ಮೆಂಟ್ ಬರುತ್ತೆ. ಬೇಲ್ ಕಂಟಿನ್ಯೂನಾ ಅಂದರೆ ರಾಜ್ಯ ಸರ್ಕಾರ ಸಲ್ಲಿಸಿರುವ ಅರ್ಜಿಯನ್ನು ಪುರಸ್ಕರಿಸಲಾಯ್ತಾ ತಿರಸ್ಕರಿಸಲಾಯ್ತಾ ಅನ್ನೋದು ಮಂಗಳವಾರ ಗೊತ್ತಾಗತ್ತೆ. ಹೀಗೆ ಆಗುತ್ತೆ ಅಂತ ಹೇಳಬಾರ್ದು, ಕಂಟೆಂಪ್ಟ್ ಅದು. ಈ ರಿಂಗ್ ರೋಡ್ ಶುಭಾಗೆ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲೂ ಶಿಕ್ಷೆ ಖಾಯಂ ಆಯಿತು, ಜೀವಾವಧಿ ಶಿಕ್ಷೆ ಖಾಯಂ ಆಯಿತು. ಐ ಸ್ಟಿಲ್ ರಿಮೆಂಬರ್, ಹೈಕೋರ್ಟ್ನಲ್ಲಿ ಪ್ರಕರಣ ನಡೀತಾ ಇದ್ದಾಗ ಪತ್ರಕರ್ತರೊಬ್ಬರು ಬರೆದುಬಿಟ್ರು. ಪ್ರಕರಣ ನಡೀತಿರುವ ರೀತಿಯನ್ನು ಗಮನಿಸಿದರೆ ಏನು ಬಿಡುಗಡೆಯಾಗುವ ಸಾಧ್ಯತೆ ಇದೆಯೋ ಶಿಕ್ಷೆ ಆಗುವ ಸಾಧ್ಯತೆ ಇದೆಯೋ ಅಂತ ಬರೆದುಬಿಟ್ರು. ಕಂಟೆಂಪ್ಟ್ ಆಯ್ತದು. ಹಂಗೆ ಹೇಳಬಾರ್ದು, ಕೇಸ್ ಹಿಂಗಾಗತ್ತೆ ಅಂತ. ಏನೇನು ಆಯಿತು ಅನ್ನೋದನ್ನು ಮಾತ್ರ ಅಪ್ಡೇಟ್ ಮಾಡ್ಬೋದು. ಇವತ್ತು ಕೋರ್ಟ್ನಲ್ಲಿ ಹಿಂಗೆ ಆಯ್ತಪ್ಪ ಅಂತ. ಹೈಕೋರ್ಟ್ ಏನು ಹೇಳ್ತಿವತ್ತು, ಜಸ್ಟಿಸ್ JB ಪರ್ದಿವಾಲಾ ಅವರ ಕೋರ್ಟ್ನಲ್ಲಿ ನಡೀತಿತ್ತು. ಹೈಕೋರ್ಟ್ ಏನು ಹೇಳ್ತು, ಜಾಮೀನು ಕೊಡುವಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅನ್ನೋದು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಜಸ್ಟಿಸ್ ಪರ್ದಿವಾಲಾ ಅವರ ಕೋರ್ಟ್ನಲ್ಲಿ ಜಾಮೀನು ಕೊಡುವಾಗ ಹೈಕೋರ್ಟ್ ವಿವೇಚನೆಯನ್ನು ಬಳಸಿಲ್ಲ. ಹೈಕೋರ್ಟ್ ವಿವೇಚನೆ ಸರಿಯಾಗಿ ಬಳಸಿದೆ ಅಂತ ನಮಗನ್ನಿಸ್ತಾ ಇಲ್ಲ. ಹೈಕೋರ್ಟ್ ಆದೇಶದ ರೀತಿ ಸಮಂಜಸವಾಗಿದೆ ಅನ್ನಿಸ್ತಾ ಇಲ್ಲ. ಹೈಕೋರ್ಟ್ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಯಾಕೆ ಮಧ್ಯಪ್ರವೇಶ ಮಾಡಬಾರದು, ಅಷ್ಟೇ ನಮ್ಮ ಮುಂದೆ ವಾದ ಮಾಡಿ ಅಂತಂದರು. ಯಾಕೆ ಮಧ್ಯಪ್ರವೇಶ ಮಾಡಬಾರ್ದು ನಾವು? ಜುಲೈ 22ಕ್ಕೆ ವಿಚಾರಣೆಯನ್ನು ಮುಂದೂಡಲಾಯಿತು. ವರ್ಬ್ಯಾಟಿಮ್ ಹೇಳ್ತೀವಿ ಏನೇನಾಯಿತು ಅಂತ. ಯಥಾ ಪ್ರಕಾರ JB ಪರ್ದಿವಾಲಾ ಮಾನ್ಯ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು, ಕಪಿಲ್ ಸಿಬ್ಬಲ್ ಅವರು ದರ್ಶನ್ ಪರವಾಗಿ ವಾದಕ್ಕೆ ಕಪಿಲ್ ಸಿಬ್ಬಲ್ ಬಂದಿದ್ದರು. ದರ್ಶನ್ ಪರವಾಗಿ ಕಪಿಲ್ ಸಿಬ್ಬಲ್, ರಾಜ್ಯ ಸರ್ಕಾರದ ಪರವಾಗಿ ಸಿದ್ಧಾರ್ಥ ಲೂತ್ರಾ, ಇಬ್ಬರು ವಕೀಲರಿದ್ದರು. ನ್ಯಾಯಮೂರ್ತಿಗಳು ಕೇಳಿದ್ರು, ಕಪಿಲ್ ಸಿಬ್ಬಲ್ ಅವರೇ, ನೀವೇನು ಹೇಳ್ತಾ ಇದ್ದೀರಿ? ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಹೈಕೋರ್ಟ್ ತನ್ನ ವಿವೇಚನೆಯನ್ನು ಬಳಸಿದ ರೀತಿ ನಮಗೆ ಸರಿ ಅನ್ನಿಸ್ತಾ ಇಲ್ಲ. ಆರೋಪಿಯ ಜಾಮೀನನ್ನು ರದ್ದುಗೊಳಿಸಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ. ನಿಮ್ಮ ಕಕ್ಷಿದಾರರು ಅರ್ಥಾತ್ ದರ್ಶನ್ ಬೇಲ್ ಮೇಲೆ ಇರುವುದರಿಂದ ನಿಮ್ಮ ವಾದ ಕೇಳ್ತಾ ಇದ್ದೀವಿ ನಾವು. ಹೈಕೋರ್ಟ್ ಆದೇಶದ ರೀತಿ ಹೆಂಗಿದೆ ಅನ್ನೋದನ್ನು ನೀವು ನೋಡಿರಬೇಕು ಅಂತಂದರು ಕಪಿಲ್ ಸಿಬ್ಬಲ್ ಅವರಿಗೆ. ಅದಕ್ಕೆ ಕಪಿಲ್ ಸಿಬ್ಬಲ್ ನ್ಯಾಯಪೀಠಕ್ಕೆ ಕೇಳ್ತಾರೆ, ಆರೋಪಿಗೆ ಹೈಕೋರ್ಟ್ ತೀರ್ಪಿನ ಯಾವ ಭಾಗದ ಬಗ್ಗೆ ನ್ಯಾಯಪೀಠಕ್ಕೆ ಸಮಸ್ಯೆ ಇದೆ? ಜಡ್ಜ್ಮೆಂಟ್ ಬರೆದಿರ್ತಾರಲ್ಲ ಜಾಮೀನು ಕೊಡೋದಕ್ಕೆ, ಯಾವ ಪ್ಯಾರ ಯಾವ ಲೈನಿನ ಬಗ್ಗೆ ನಿಮಗೆ ಅಬ್ಜೆಕ್ಷನ್ ಇದೆ ಅಂತ ಕೇಳ್ತಾರೆ ಕಪಿಲ್ ಸಿಬ್ಬಲ್ ಅವರು. ಅದಕ್ಕೆ ನ್ಯಾಯಮೂರ್ತಿಗಳು ಹೇಳೋದು, ಆರೋಪಿಗೆ ಜಾಮೀನು ಕೊಡೋದಕ್ಕೆ ಬಳಸಿದ ವಿವೇಚನೆಯ ಬಗ್ಗೆ ನಮಗೆ ಸಮಸ್ಯೆ ಇದೆ ಅಂತಂದರು. ನ್ಯಾಯಮೂರ್ತಿಗಳು, ಹೈಕೋರ್ಟ್ನಲ್ಲಿ ಜಾಮೀನು ಕೊಟ್ಟಿರುವ ನ್ಯಾಯಮೂರ್ತಿಗಳು ತಮ್ಮದೇ ಆದಂಥ ಒಂದು ವಿವೇಚನೆಯನ್ನು ಬಳಸಿದಾರಲ್ಲ, ಅದರ ಬಗ್ಗೆ ನಮಗೆ ಸಮಸ್ಯೆ ಇದೆ ಅಂದರು. ಅದಕ್ಕೆ ಕಪಿಲ್ ಸಿಬ್ಬಲ್ ಅವರು ಹೇಳ್ತಾರೆ, ಹೈಕೋರ್ಟಿನ ಆದೇಶ ಬಿಟ್ಟುಬಿಡಿ, ಸಾಕ್ಷ್ಯಗಳನ್ನು ಒಂದು ಸಲ ನೋಡಿ. ಸೆಕ್ಷನ್ 161 ಮತ್ತು 164 ಹೇಳಿಕೆಗಳನ್ನು ನೋಡಬೇಕು ನೀವು ಅಂತಾರೆ. ಅದಕ್ಕೆ
ನ್ಯಾಯಮೂರ್ತಿಗಳು ಮತ್ತೆ ಹೇಳಿದ್ರು. ಇದು ಹೆಚ್ಚಿನ ವಾದ ಪ್ರತಿವಾದಗಳು ನಡೆದಿದ್ದು ನ್ಯಾಯಮೂರ್ತಿಗಳು ಮತ್ತು ವಕೀಲರ ಮಧ್ಯದಲ್ಲಿ, ಕಪಿಲ್ ಸಿಬ್ಬಲ್ ಮತ್ತು ಪರ್ದಿವಾಲಾ ಅವರ ಮಧ್ಯದಲ್ಲಿ ಹೆಚ್ಚಿಗೆ ನಡೀತಿವತ್ತು. ನಾನು ನಿಮಗೆ ಹೈಕೋರ್ಟ್ ಆದೇಶ ತೋರಿಸ್ತೇನೆ, ನೀವು ಗಮನಿಸಿದಂತಿಲ್ಲ. ನ್ಯಾಯಮೂರ್ತಿಗಳು ಹೇಳಿದ್ದು, ಪರ್ದಿವಾಲಾ ಸರ್ ಹೇಳಿದ್ದು, ಹೈಕೋರ್ಟ್ ಆದೇಶದಲ್ಲಿ ನಾವು ಮಾರ್ಕ್ ಮಾಡಿರೋದು ನಿಮಗೆ ಗೊತ್ತಾಗ್ತಿಲ್ಲ, ನೀವು ನಿಮ್ಮ ವಾದ ಸಿದ್ಧಪಡಿಸ್ಕೊಳ್ಳಿ, ಮಂಗಳವಾರ ಅದನ್ನು ಕೇಳ್ತೀವಿ. ನಾವು ಯಾಕೆ ಮಧ್ಯಪ್ರವೇಶ ಮಾಡಬಾರ್ದು ಅನ್ನೋ ವಿಷಯದಲ್ಲಷ್ಟೇ ನೀವು ವಾದ ಮಾಡಿ. ಜುಲೈ 22ಕ್ಕೆ ಈ ಅರ್ಜಿಯ ವಿಚಾರಣೆಯನ್ನು ಮುಗಿಸಿ ಅಂತಿಮ ಆದೇಶವನ್ನು ಕೊಡ್ತೀವಿ ಅಂತ ಪರ್ದಿವಾಲಾ ಅವರು ಹೇಳಿದ್ರು. ಅದಕ್ಕೆ ಕಪಿಲ್ ಸಿಬ್ಬಲ್ ಅವರು ಮತ್ತೆ ಕೇಳ್ತಾರೆ, ನೀವು ಮಾರ್ಕ್ ಮಾಡಿರೋ ಯಾವ ಭಾಗ ಅಂತ ಹೇಳಿ ನಮಗೆ ಅಂತ. ಜಡ್ಜ್ಮೆಂಟ್ ಕಾಪಿಯಲ್ಲಿ ಹೈಕೋರ್ಟ್ ಕೊಟ್ಟಿರುವ ಜಾಮೀನಿನ ತೀರ್ಪಿನಲ್ಲಿ ಯಾವ ಭಾಗ, ಯಾವುದನ್ನು ಮಾರ್ಕ್ ಮಾಡಿದ್ದೀರಿ ಅನ್ನೋದನ್ನು ಹೇಳಿ ಅಂತ. ಅದಕ್ಕೆ ನ್ಯಾಯಮೂರ್ತಿ ಪರ್ದಿವಾಲಾ ಅವರು ಹೇಳ್ತಾರೆ, ಇಂಥ ವ್ಯಕ್ತಿಗಳಿಗೆ ಹೇಗೆ ಜಾಮೀನು ನೀಡಬಹುದು ಅಂತ ಹೈಕೋರ್ಟ್ ಆದೇಶದಲ್ಲಿ ಉಲ್ಲೇಖ ಆಗಿದೆಯಲ್ಲ ಆ ಭಾಗ, ಅದರ ಬಗ್ಗೆ ನಾವು ಮಾತಾಡ್ತಾ ಇರೋದು ಅಂತ. ಸಿದ್ಧಾರ್ಥ ಲೂತ್ರಾ ರಾಜ್ಯ ಸರ್ಕಾರದ ಪರವಾದ ಮಾಡುವುದಕ್ಕೆ ಬಂದ ವಕೀಲರು ಮಧ್ಯಪ್ರವೇಶ ಮಾಡ್ತಾರೆ. ಆರೋಪಿ ಸಾರ್ವಜನಿಕ ಸಮಾರಂಭದಲ್ಲಿ ಪ್ರಮುಖ ಸಾಕ್ಷಿಯ ಜೊತೆಗಿದ್ರು. ಒಂದು ಪ್ರಕರಣ ಮರ್ಡರ್ ಆಗಿದೆ, ಆ ಮರ್ಡರ್ ಕೇಸ್ಗೆ ಒಬ್ಬರು ವಿಟ್ನೆಸ್ ಇದ್ದಾರೆ, ಸಾಕ್ಷಿ ಇದ್ದಾರೆ, ಒಬ್ಬ ಆರೋಪಿ ಇದ್ದಾರೆ. ಆರೋಪಿಗೆ ಜಾಮೀನು ಸಿಕ್ಕಿದೆ, ಹೊರಗಡೆ ಬಂದಿದ್ದಾರೆ. ಅವರು ಒಂದು ಸಾರ್ವಜನಿಕ ಕಾರ್ಯಕ್ರಮದ ವೇದಿಕೆಯ ಮೇಲೆ ಒಟ್ಟೊಟ್ಟಿಗೆ ಕೂತ್ಕೊಂಡಿದ್ದಾರೆ. ಹಂಗಿದ್ದ ಮೇಲೆ ಈ ಸಾಕ್ಷಿ ನಾಳೆ ಆರೋಪಿಯ ವಿರುದ್ಧ ಕೋರ್ಟ್ನಲ್ಲಿ ಬಂದು ನಿಂತ್ಕೊಂಡು ಹೇಳ್ತಾರೆ ಅನ್ನೋ ಗ್ಯಾರಂಟಿ ಹೆಂಗೆ ಅಂತ ಈ ಲಾಜಿಕಲ್ಲಿ ಹೇಳಿದ್ದವರು ಸಿದ್ಧಾರ್ಥ ಲೂತ್ರಾ ಸರ್ಕಾರದ ಪರ ವಕೀಲರು. ಮೋಸ್ಟ್ ಪ್ರೊಬಾಬಲಿ ಇವರು ಚಿಕ್ಕಣ್ಣವ್ರ ಬಗ್ಗೆ ಮಾತಾಡ್ತಿದ್ರು, ನಟ ಚಿಕ್ಕಣ್ಣವ್ರ ಬಗ್ಗೆ. ಆರೋಪಿ ಸಾರ್ವಜನಿಕ ಸಮಾರಂಭದಲ್ಲಿ ಪ್ರಮುಖ ಸಾಕ್ಷಿಯ ಜೊತೆಗಿದ್ರು, ಆರೋಪಿ ಪ್ರಮುಖ ಸಾಕ್ಷಿಯೊಬ್ಬರ ಜೊತೆಗೆ ವೇದಿಕೆಯ ಮೇಲೆ ಕುಳಿತಿದ್ದಾರೆ, ಇದು ನಮಗೆ ಅತ್ಯಂತ ಆತಂಕದ ವಿಷಯ ಅಂತ ಸಿದ್ಧಾರ್ಥ ಲೂತ್ರಾ ರಾಜ್ಯ ಸರ್ಕಾರದ ಪರ ವಕೀಲರು ಹೇಳೋದು. ವಿಟ್ನೆಸ್ಸು, ಅಕ್ಯೂಸ್ಡು ಒಟ್ಟೊಟ್ಟಿಗೆ ಕಾರ್ಯಕ್ರಮಗಳಲ್ಲಿ ಕೂತ್ಕೊಂಡ್ಬಿಟ್ರೆ ನಮಗೆ ಆತಂಕ ಆಗುತ್ತೆ, ಕೇಸ್ ಏನಾಗುತ್ತೋ ಅಂತ. ಅದಕ್ಕೆ ಕಪಿಲ್ ಸಿಬ್ಬಲ್ ಅವರು ಹೇಳಿದ್ರು, ಆತ ಈ ಕೇಸಿನ ಪ್ರಮುಖ ಸಾಕ್ಷಿ ಅಲ್ಲ ಅಂತ. ಪ್ರಮುಖ ಸಾಕ್ಷಿ ಏನಲ್ಲ ಆತ. ಅದಕ್ಕೆ ಸಿದ್ಧಾರ್ಥ ಲೂತ್ರಾ ಅವರು ಕೇಳ್ತಾರೆ, ಮುಖ್ಯ ಸಾಕ್ಷಿ ಅಥವಾ ಪ್ರಮುಖ ಸಾಕ್ಷಿ ಅಂದರೆ ಅವರ ಪ್ರಕಾರ ಅದರ ಡೆಫಿನಿಷನ್ ಏನೋ ನನಗೆ ಅರ್ಥ ಆಗ್ತಿಲ್ಲ ಅಂತ. ಯಾರನ್ನ ಪ್ರಮುಖ ಸಾಕ್ಷಿ ಅನ್ನಬೇಕು, ಪ್ರಮುಖವಲ್ಲದ ಸಾಕ್ಷಿ ಯಾವುದು, ಏನು ಡೆಫಿನಿಷನ್ ಅದಕ್ಕೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಅವರು. ಅದಕ್ಕೆ ಪರ್ದಿವಾಲಾ ಅವರು, ನ್ಯಾಯಮೂರ್ತಿಗಳು 22ನೇ ತಾರೀಕು ಮಂಗಳವಾರ ಈ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿದ್ದೇವೆ, ಆವತ್ತೇ ಇತ್ಯರ್ಥ ಮಾಡ್ತೇವೆ ಅಂತ ಹೇಳಿದ್ರು. 22 ಮಂಗಳವಾರ ನೋಡೋಣ, ಅವತ್ತು ಏನಾಗುತ್ತೋ ಅದನ್ನು ನಾವು ನಿಮ್ಮ ಮುಂದೆ ಹೇಳ್ತೀವಿ. ಅಕಸ್ಮಾತ್ ಹೈಕೋರ್ಟ್ ಜಾಮೀನು ಕೊಟ್ಟಿದ್ದು ಸರಿಗಿದೆ, ಜಾಮೀನು ರದ್ದುಪಡಿಸೋದಕ್ಕಾಗೋದಿಲ್ಲ ಅಂದರೆ ದರ್ಶನ್ಗೆ ಏನು ಸಮಸ್ಯೆ ಇಲ್ಲ, ಯಥಾ ಪ್ರಕಾರ ಶೂಟಿಂಗು, ಸಿನಿಮಾ ಅದರಲ್ಲಿ ಮುಂದುವರಿಬಹುದು ಮೇನ್ ಕೇಸಿನ ಏನು ತೀರ್ಪು ಬರೋ ತನಕ. ಅಕಸ್ಮಾತ್ ಜಾಮೀನು ರದ್ದು, ಹೈಕೋರ್ಟ್ ಜಾಮೀನು ಕೊಟ್ಟಿದ್ದು ಸರಿಯಲ್ಲ ಅಂದರೆ ವಿಚಾರಣಾ ಕೋರ್ಟ್ ಮುಂದೆ ಹಾಜರಾಗಬೇಕಾಗತ್ತೆ, ಮತ್ತೆ ಜೈಲಿಗೆ ಹೋಗಬೇಕಾಗತ್ತೆ. ಸರ್ಕಾರದ ಪರ ವಕೀಲರೊಬ್ಬರು ಮಾತಾಡಿದ್ದಾರೆ, ಅನಿಲ್ ಅಂತ, ಕೇಳಿಸ್ಕೊಳ್ಳಿ. ಇವತ್ತು ನಾವು ಸ್ಟೇಟ್ ಕಡೆಯಿಂದ ಯಾವುದನ್ನು ನಾವು ಆರ್ಗ್ಯುಮೆಂಟ್ ಇವತ್ತು ಕೇಳಲ್ಲ. ವಿ ಆಲ್ರೆಡಿ ಸ್ಯಾಟಿಸ್ಫೈ ವಿತ್ ಸ್ಟೇಟ್ ವಾಟ್ ಎವರ್ ಯು ಪ್ರೊಡ್ಯೂಸ್ ದ ಡಾಕ್ಯುಮೆಂಟು, ಚಾರ್ಜ್ ಶೀಟು, ಎಡಿಷನ್ ಡಾಕ್ಯುಮೆಂಟ್ಸು ಸ್ಯಾಟಿಸ್ಫೈಡ್ ಆಯಿತು. ಅದಕ್ಕೋಸ್ಕರ ಅಕ್ಯೂಸ್ಡ್ ಕಡೆಯಿಂದ ಕಪಿಲ್ ಸಿಬ್ಬಲ್ ಸರ್ ಅಪೇರ್ ಆಗ್ತಾ ಇದ್ರು. ಅವ್ರಿಗೋಸ್ಕರ ಒಂದು ಡೇಟ್ ಕೊಟ್ಟಿದ್ದಾರೆ 22nd ಫಾರ್ ಮೆರಿಟ್ ಆಫ್ ದಿ ಮ್ಯಾಟರು. ಆ ಟೈಮಲ್ಲಿ ಸರ್ ಲಾಸ್ಟ್ ಟೈಮು ಇವಾಗ ಹೈಕೋರ್ಟು ಬೇಲ್ ಕೊಟ್ಟಿರೋದು ಗ್ರೌಂಡ್ಸ್ ಆಫ್ ಅರೆಸ್ಟ್ ನಾವು ತೋರಿಸಿಲ್ಲ ಅಂತ ಹೇಳ್ಬಿಟ್ಟು, ಬಟ್ ಇವತ್ತು ಅಕ್ಯೂಸ್ಡ್ ಕಡೆಯಿಂದ ಅವ್ರೇನು ಹೇಳ್ತಾ ಇದ್ದಾರೆ, ವಿಲ್ ನಾಟ್ ಆರ್ಗ್ಯೂ ಆನ್ ದಟ್ ಗ್ರೌಂಡ್ಸ್ ಆಫ್ ಅರೆಸ್ಟ್, ವಿಲ್ ಆರ್ಗ್ಯೂ ಆನ್ ದ ಮೆರಿಟ್ ಆಫ್ ದಿ ಮ್ಯಾಟರ್ ಅಂತ ಹೇಳಿ ಅದಕ್ಕೋಸ್ಕರ 22nd ಮ್ಯಾಟರ್ ಇಟ್ಟಿದ್ದಾರೆ ಸರ್. ಅವೇನು ಹೇಳ್ತಾ ಇರೋದು ಸರ್, ಫಸ್ಟ್ ಐ ವಿಟ್ನೆಸಸ್ಸು, ಫಸ್ಟ್ ಇಂಪಾರ್ಟೆಂಟ್ ವಿಟ್ನೆಸಸ್ನ ಅಟ್ಲೀಸ್ಟ್ ಅವ್ರನ್ನ ಎವಿಡೆನ್ಸ್ ಮುಗಿದ ತಕ್ಷಣ ದೇ ಕ್ಯಾನ್ ಫೈಲ್ ಬೇಲ್ ಅಪ್ಲಿಕೇಶನ್. ಬಟ್ ಈ ಪ್ರೀ ರಿಲೀಸಲ್ಲಿ ಈ ಥರ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ನಾವು ಅಂಡ ಮಾಡ್ತಾ ಇದೀವಿ, ಅಷ್ಟೇ ವಾದಿಸ್ತಾ ಇದೀವಿ. ಸರ್ ಅವ್ರಿಗೆ ಡೈರೆಕ್ಷನ್ ಏನಿದೆ ಸರ್, ನಿಮ್ದು ಮೆರಿಟ್ ಆಫ್ ದಿ ಮ್ಯಾಟರ್ ಏನಿದೆ ಪ್ಲೇಸ್ ಮಾಡೋಕೆ ಆರ್ಡರ್ ಮಾಡಿದ್ದಾರೆ. ವಿದಿನ್ 2 ಡೇಸಲ್ಲಿ ಅವ್ರಿಗೆ ರಿಟರ್ನ್ ಸಬ್ಮಿಷನ್ ಫೈಲ್ ಮಾಡೋಕ್ಕೂ ಆರ್ಡರ್ ಮಾಡಿದ್ದಾರೆ ಸರ್. ನೆಕ್ಸ್ಟ್ ಟಾಪ್ ಆಫ್ ದಿ ಬೋರ್ಡ್ ನಮ್ಮದೇ ಫಸ್ಟ್ ಮ್ಯಾಟರ್ ತಗೋತಾರೆ 22nd ಸರ್. ಇವತ್ತು 22nd ಬೆಳಗ್ಗೆ ಬರುತ್ತಂಗಿದ್ರೆ ಇದು ಫಸ್ಟ್ ಹಾಫಲ್ಲೇ ಬರುತ್ತೆ ಜಡ್ಜ್ಮೆಂಟು. ನ್ಯಾಯಪೀಠ ಹೇಳ್ತಂತೆ ಸರ್ಕಾರದ ಪರ ವಕೀಲರು ಸಪ್ರೇಟಾಗಿ ಏನು ವಾದ ಮಾಡಬೇಕಾಗಿಲ್ಲ, ನೀವು ಕೊಟ್ಟಿರುವ ದಾಖಲೆಗಳು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ನ್ಯಾಯಪೀಠ ಹೇಳ್ತು ಅಂತ ರಾಜ್ಯ ಸರ್ಕಾರದ ಪರ ವಕೀಲರು ಹೇಳಿದ್ರು. ಇವ್ರ ವಾದ ಇರೋದು ಸಾಕ್ಷಿಗಳೆಲ್ಲ ಕಟಕಟೆಗೆ ಬಂದು ನಿಂತು ತಮ್ಮ ಹೇಳಿಕೆಗಳನ್ನು ದಾಖಲಿಸುವ ತನಕ ಈ ಆರೋಪಿನ ಜೈಲಿನಲ್ಲಿ ಇಡಿ ಅಂತ. ಹೊರಗಡೆ ಇದ್ದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ,
ಒಂದು ಉದಾಹರಣೆ, ಒಬ್ಬ ಸಾಕ್ಷಿಯ ಜೊತೆ ಸಾರ್ವಜನಿಕ ಸಮಾರಂಭದಲ್ಲಿ ಒಟ್ಟೊಟ್ಟಿಗೆ ಕೂತ್ಕೊಂಡಿರೋದು ಅಂತ ವಾದ ಮಂಡನೆ ಮಾಡಲಾಗಿದೆ. 22ನೇ ತಾರೀಕು ಏನಾಗುತ್ತೆ ಅದನ್ನು ಹೇಳ್ತೀವಿ. ಕಾಂಗ್ರೆಸ್ಸು ಚಿರಾಗ್ ಪಾಸ್ವಾನ್ ಈ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಅವರು ಕೂಡ ಹೇಳ್ತಾ ಇದ್ದಾರೆ ಬಿಹಾರದ ಕಾನೂನು ವ್ಯವಸ್ಥೆ ಬಹಳ ಕಳವಳಕಾರಿಯಾಗಿದೆ ಅಂತ. ದಿನಂಪ್ರತಿ ಕೊಲೆಗಳಾಗ್ತಾ ಇದ್ದಾವೆ, ಅಪರಾಧಿಗಳ ನೈತಿಕ ಸ್ಥೈರ್ಯ ಈಗ ಆಕಾಶದೆತ್ತರದಲ್ಲಿದೆ ಅಂತ. ಕಾಂಗ್ರೆಸ್ ಕೂಡ ಹಂತಕರ ಕೈಯಲ್ಲಿ ಗನ್ ಹಿಡ್ಕೊಂಡು ಬಂದು ಗುಂಡು ಹಾರಿಸಿದ್ದಾರೆ. ಈ ವಿಡಿಯೋನ ನೋಡಿ ಅಪರಾಧಿಗಳ ಎಷ್ಟು ನಿರ್ಭೀತರು, ಬಿಹಾರದಲ್ಲಿ ಕ್ರಿಮಿನಲ್ಗಳಿಗೆ ಭಯ ಹೆಂಗೆ ಹೊರಟೋಗಿದೆ ಅನ್ನೋದು ಕಾಣಿಸ್ತಾ ಇದೆ ಅಂತ ಕಾಂಗ್ರೆಸ್ನವರ ಟ್ವೀಟ್. ಮಜಾ ಅಂದರೆ ಬಿಹಾರದ ADG ಕುಂದನ್ ಕೃಷ್ಣನ್ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಮಳೆ ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ, ಜನರಲ್ಲಿ ಕೆಲಸ ಇಲ್ಲ, ಚೆನ್ನಾಗಿ ಮಳೆ ಆಗಿಬಿಟ್ರೆ ಹೊಲ ಗದ್ದೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾರೆ, ಮಳೆ ಕಡಿಮೆ ಆಗಿರೋದಕ್ಕೆ ಕೆಲಸ ಇಲ್ಲದೆ ಹಿಂಗೆ ಮರ್ಡರ್ಗಳನ್ನು ಮಾಡ್ತಿದ್ದಾರೆ ಅಂತ ಒಂದು ರಾಜ್ಯದ ADG ಹೇಳೋದಿದನ್ನು ಕೇಳಿಸ್ಕೊಳ್ಳಿ ಆತನ ಹೇಳಿಕೆ. हाल में जो काफी हुआ है कि शूटर्स कई हत्याएं हुई हैं, होती पूरे बिहार में, और इस माह मई जून में ज्यादा मर्डर होते आई है वर्षों से. अप्रैल मई जून जब तक बरसात नहीं होती है ये सिलसिला जारी रहता है, क्योंकि ज्यादातर किसान को कोई काम नहीं रहता है. एक बरसात होने के बाद लोग कृषक समाज के लोग व्यस्त हो जाते हैं और घटनाएं घटती है. परंतु आप लोग के द्वारा, प्रेस के द्वारा हत्या पर हत्या, कुछ इस वर्ष चुनाव भी है तो राजनीतिक दलों के द्वारा भी इस पर ज्यादा नजरिया दिया गया है. तो उसको लेके भी हम लोग चिंतित थे कि हाँ, नवयुवक ज्यादा पैसा के लिए सुपारी किलिंग शुरू कर दिए हैं. तो एक नया सेल इसी माह हम लोग गठन किए हैं. वो सेल का काम होगा कि जितने पूर्व के शूटर्स हैं, कॉन्ट्रैक्ट किलर्स, सुपारी जो लेते हैं मारते हैं, वैसे लोगों का डाटा बैंक बनाएंगे और उन पर निगरानी रखेंगे. जेल से छूटने के बाद भी वो क्या कर रहे हैं क्या नहीं कर रहे हैं, डोजेज उनकी रहेगी और हम शेयर करेंगे हर जिला से, या जिला से भी अनुरोध करेंगे कि इन पर निगरानी रखें. ಜೂನ್ ಜುಲೈಯಲ್ಲಿ ಸಾಮಾನ್ಯವಾಗಿ ಕೊಲೆಗಳು ಜಾಸ್ತಿ ಆಗ್ತಾವಂತೆ. ಬಿಹಾರದ ADG ಹೇಳ್ತಾ ಇದ್ದದ್ದು. ಅದಕ್ಕೇನು ಸೀಸನ್ ಇರುತ್ತೇನ್ರಿ ಮರ್ಡರ್ಗಳಾಗೋದಕ್ಕೆ. ಲಾ ಆ್ಯಂಡ್ ಆರ್ಡರ್ನ ಕತೆ ಹೇಳುತ್ತೆ ಅವರ ಹೇಳಿಕೆ. ಇದಕ್ಕೆ ಸಂಬಂಧಪಟ್ಟಂತೆ, ಬಿಹಾರಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ನಲ್ಲಿ ಎಲೆಕ್ಷನ್ ಅನೌನ್ಸ್ ಆಗ್ತಾವಲ್ಲಿ. ಬೈ ದ ಎಂಡ್ ಆಫ್ ನವಂಬರ್ ಬಹುಶಃ ರಿಸಲ್ಟ್ ಬರುತ್ತೆ. ಕರ್ನಾಟಕದ ರಾಜಕಾರಣದ ಮೇಲೂ ಬಿಹಾರದ ಚುನಾವಣೆಗಳ ಪರಿಣಾಮ ಪ್ರಭಾವ ಇದೆ. ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಕರ್ನಾಟಕದಲ್ಲಿ ಬಿಹಾರ ಚುನಾವಣೆ ಮುಗಿತನಕ ಆಗಬಾರ್ದು ಅಂತಿದ್ದಾರೆ ಕಾಂಗ್ರೆಸ್ನವರು. ಯಾಕೆ? ಬಿಹಾರ OBC ದೊಡ್ಡ ಸಂಖ್ಯೆಯಲ್ಲಿರುವಂಥ, ಇತರೆ ಹಿಂದುಳಿದ ವರ್ಗಗಳವರು ದೊಡ್ಡ ಸಂಖ್ಯೆಯಲ್ಲಿರುವಂಥ ರಾಜ್ಯ ಅದು. ಅಲ್ಲಿ ಕರ್ನಾಟಕದ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯೊಬ್ಬರನ್ನ ಕೆಳಗಿಳಿಸಿಬಿಟ್ರು ಅಂತ ಆಗಿಬಿಟ್ರೆ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ ಅಂತ. ಅಷ್ಟರ ಮಟ್ಟಿಗೆ ಬಿಹಾರ ಚುನಾವಣೆಯ ಪ್ರಭಾವ ಕರ್ನಾಟಕದ ಮೇಲಿದೆ. ಅಂಥ ಬಿಹಾರದಲ್ಲಿ ಈಗ ಎಲೆಕ್ಷನ್ನು ಅಂತ ಬಂದರೆ ಗ್ಯಾರಂಟಿ ಘೋಷಣೆಗಳನ್ನು ಯಾರು ಏನೇನು ಮಾಡ್ತಾರೆ ಅನ್ನೋದು ಲೆವೆಲ್ಲಿಗೆ ಬಂದುಬಿಟ್ಟಿದೆ. ವಿಧಾನಸಭಾ ಚುನಾವಣೆ ಅಂತ ಬಂದರೆ ಗೊತ್ತಿಲ್ಲ, ಇದು ಲೋಕಸಭಾ ಚುನಾವಣೆಗೂ ಬಂದರೂ ಆಶ್ಚರ್ಯ ಪಡಬೇಕಾದಂಥದ್ದು ಏನೂ ಇಲ್ಲ. RJD ಲಾಲು ಪ್ರಸಾದ್ ಯಾದವ್ ಅವರ ಪಾರ್ಟಿ INDA ಮೈತ್ರಿಕೂಟದಲ್ಲಿದ್ದಾರೆ. ಅಲ್ಲಿ ಅವರೇ ಲಾರ್ಜೆಸ್ಟ್ ಪಾರ್ಟ್ನರು. ಕಾಂಗ್ರೆಸ್ ಒಂದು ಸಣ್ಣ ಪಕ್ಷ ಅಲ್ಲಿ ಅಷ್ಟೇ. ಬಿಹಾರದ ವಿಧಾನಸಭೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಅವರು ತಯಾರಿ ಮಾಡ್ಕೊಂಡಿದ್ರಂತೆ ಎಲ್ಲ. ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ, ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ಹೆಣ್ಣು ಮಗಳ ಅಕೌಂಟಿಗೆ ಪ್ರತಿ ತಿಂಗಳು 2,500 ರೂಪಾಯಿ ದುಡ್ಡು ಹಾಕ್ತೀವಿ, 500 ರೂಪಾಯಿ ಗ್ಯಾಸ್ ಸಿಲಿಂಡರ್ ಮೇಲೆ ಸಬ್ಸಿಡಿ ಕೊಡ್ತೀವಿ ಅಂತ ಘೋಷಣೆ ಕೊಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ರಂಥವ್ರು. ನಿತೀಶ್ ಕುಮಾರ್ ಹಾಲಿ ಮುಖ್ಯಮಂತ್ರಿ, ಅವ್ರಿಗೆ ಗೊತ್ತಾಯ್ತು ಅವರು ತಡ ಮಾಡಿದ್ರೆ ಕೆಟ್ವಿ ಅಂತ ಯೋಚನೆ ಮಾಡಿದ್ರು. ಅವರು ಮೊದಲು ಘೋಷಣೆ ಮಾಡಿಬಿಟ್ರೆ ಅಂತ. ಇವತ್ತು ಪಟ್ ಅಂತ ಟ್ವೀಟ್ ಮಾಡಿಬಿಟ್ಟಿದ್ದಾರೆ. ಆಗಸ್ಟ್ 1ನೇ ತಾರೀಕಿನಿಂದ 125 ಯೂನಿಟ್ ಉಚಿತ ವಿದ್ಯುತ್. ಈ ಟ್ವೀಟ್ನಲ್ಲಿ ಜುಲೈಯಿಂದನೇ ಲಾಗುವಂತ ಇದೆ. ಅಂದರೆ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಏನು ಬಿಲ್ ಬರುತ್ತಲ್ಲ, ಕಟ್ಟಬೇಡಿ ಅದನ್ನು ಅಂತ. 125 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆಯನ್ನು ಟ್ವೀಟ್ನಲ್ಲಿ ಮಾಡಿಬಿಟ್ರು. ನೋಡಿ, ದೊಡ್ಡ ಘೋಷಣೆ ಸಮಾರಂಭ ಮಾಡಬೇಕು, ದೊಡ್ಡ ಸಮಾವೇಶ ಮಾಡಿ ಲಕ್ಷಾಂತರ ಜನರ ಎದುರು ಘೋಷಣೆ ಮಾಡಬೇಕು. ಟೈಮ್ ಇಲ್ಲ. RJD ಅವರು ಫಸ್ಟ್ ಮಾಡಿಬಿಟ್ರೆ ಇವತ್ತಿನಿಂದಾನೇ ಲಾಗು ಅಂತ ಹೇಳ್ಬಿಟ್ರು.
ಒಂದು ವರ್ಷಕ್ಕೆ 15,000 ಕೋಟಿ ಬೇಕು. 1,69,00,000 ಕುಟುಂಬಗಳಿಗೆ ಅನ್ವಯ ಆಗುತ್ತೆ ಈ ಘೋಷಣೆ. 125 ಯೂನಿಟ್ ಉಚಿತ ವಿದ್ಯುತ್ತು. ಅವರು 2,500 ಪ್ರತಿ ತಿಂಗಳು ಹೆಣ್ಣುಮಕ್ಕಳ ಅಕೌಂಟಿಗೆ ಹಾಕ್ತೀವಿ ಅಂತ ಘೋಷಣೆ ಮಾಡೋರಿದ್ದಾರೆ. ಇವರು ಎಲೆಕ್ಷನ್ಗಿಂತ ಮೊದಲೇ 2,000 ಪ್ರತಿ ತಿಂಗಳು ಹಾಕೋದಕ್ಕೆ ಶುರು ಮಾಡ್ತಾರಂತೆ. ಚರ್ಚೆ ಇರೋದು 2,000 ಹಾಕೋಕ್ಕೆ ಶುರು ಮಾಡಿಬಿಡ್ತಾರಂತೆ ಇವರು. ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಅವರು 500 ರೂಪಾಯಿ ಮಾಡೋ ತಯಾರಿಲಿದ್ದಾರೆ. 500 ರೂಪಾಯಿ ಘೋಷಣೆ ಮಾಡೋ ತಯಾರಿಲಿದ್ದಾರೆ. ಇವರು ಅದು ಎಷ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಅನೌನ್ಸ್ ಮಾಡಿಬಿಡ್ತಾರಂತೆ ಈಗಾಗಲೇ. ರಾಜಕಾರಣ ಅನ್ನೋದು ಇಲ್ಲಿಗೆ ಬಂದು ನಿಂತು. ನಾನು ಇಷ್ಟು ಚೆನ್ನಾಗಿ ಆಡಳಿತ ಕೊಟ್ಟಿದ್ದೀನಿ, ನನಗೆ ಓಟ್ ಹಾಕಿ ಅಂತ ಹೇಳೋ ತಾಕತ್ತು ಆಡಳಿತದಲ್ಲಿರುವ ಯಾವ ಪಕ್ಷಕ್ಕೂ ಉಳ್ಕೊಂಡಿಲ್ವೇನೋ ಅನ್ನೋ ಲೆವೆಲ್ಲಿಗೆ ರಾಜಕಾರಣ ಬಂದು ನಿಂತ್ಕೊಂಡಿದೆ. GDPಯ 40% ಸಾಲ ಮಾಡ್ಕೊಂಡಿದೆ ಬಿಹಾರ. 40% GDPಯ 40%. 25% ಕ್ಯಾಪ್ ಇದೆ. GDPಯ 25 ಅಥವಾ 25% ಒಳಗಡೆ ನಿಮ್ಮ ರಾಜ್ಯದ ಅಥವಾ ದೇಶದ ಸಾಲ ಇದ್ದರೆ ಆರ್ಥಿಕ ಶಿಸ್ತಿದೆ ಅಂತ ಅರ್ಥ. 25 40% ಎಲ್ಲಿ ಸಾಲ? 10 ಲಕ್ಷ ಕೋಟಿ ಅನ್ನೋ GDP ಬರುತ್ತೆ, 4 ಲಕ್ಷ ಕೋಟಿ ಸಾಲ ಮಾಡ್ಕೊಂಡಿದೆ ಬಿಹಾರ. ಬಿಮಾರು ರಾಜ್ಯಗಳ ಪೈಕಿ ಒಂದು. ಕರ್ನಾಟಕದಲ್ಲಿ 1 ರೂಪಾಯಿ ನಾವು ಟ್ಯಾಕ್ಸ್ ಕಟ್ಟಿದರೆ 13 ಪೈಸೆ ವಾಪಸ್ ಬರುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರಲ್ಲ. ಬಿಹಾರದ ಜನ 1 ರೂಪಾಯಿ ಟ್ಯಾಕ್ಸ್ ಕಟ್ಟಿದರೆ 2 ರೂಪಾಯಿ ಬರುತ್ತೆ ಅವ್ರಿಗೆ ಕೇಂದ್ರದಿಂದ. ಯಾಕೆ? ಆರ್ಥಿಕತೆ ಸರಿ ಇಲ್ಲ, ಹಿಂದುಳಿದಿರುವ ರಾಜ್ಯ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅವಕಾಶಗಳಿದ್ದಾವೆ, ಮಾಡಿಲ್ಲ ಅಷ್ಟೇ ಅನ್ನುವ ಕಾರಣಕ್ಕೆ 1 ರೂಪಾಯಿ ಅವ್ರು ಟ್ಯಾಕ್ಸ್ ಕಟ್ಟಿದರೆ 2 ರೂಪಾಯಿ ವಾಪಸ್ ಬರುತ್ತೆ ಅವ್ರಿಗೆ. 3,16,000 ಕೋಟಿ ರೂಪಾಯಿಯ ಬಜೆಟ್ಟು ಕಂಪಲ್ಸರಿ ವೆಚ್ಚಗಳೇನಿರ್ತಾವಲ್ಲ, ರಾಜಸ್ವ ವೆಚ್ಚ, ಸಂಬಳ, ಸಾರಿಗೆ, ಅದು ಇದು ಎಲ್ಲ, ಅದೇ 2,52,000 ಕೋಟಿ ಬರುತ್ತೆ ಅವ್ರಿಗೆ. ಬಂಡವಾಳ ವೆಚ್ಚ ಅಭಿವೃದ್ಧಿಗೆ ಅಂತ ಇರೋದು 64,000 ಕೋಟಿ ಮಾತ್ರ ಬಿಹಾರದಲ್ಲಿ. ಈಗಿರೋ ಪರಿಸ್ಥಿತಿ ಇದು. 64,000 ಕೋಟಿ ಇದೆ ಕಳೆದ ಬಜೆಟ್ನಲ್ಲಿ. ಈ 64,000 ಕೋಟಿಲಿ 15,000 ಕೋಟಿ ತೆಗೆದಿಡಿ ಕರೆಂಟ್ ಬಿಲ್ಲಿಗೆ. 1,69,00,000 ಕುಟುಂಬಗಳ ಮಹಿಳೆಯರಿಗೆ, ಅರ್ಥಾತ್ 1,69,00,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಇವರು ಅನೌನ್ಸ್ ಮಾಡಿದರೆ ಎಷ್ಟಾಯಿತು ದುಡ್ಡು? ಒಂದು ವರ್ಷಕ್ಕೆ ಎಷ್ಟು ಬೇಕಾಗುತ್ತೆ ಲೆಕ್ಕ ಹಾಕ್ಕೊಳ್ಳಿ. ಈ 64,000 ಕೋಟಿ ಸಾಲತ್ತೋ ಸಾಲದಿಲ್ವೋ? ಇಂಥ ಪರಿಸ್ಥಿತಿಯಲ್ಲಿ ಗ್ಯಾರಂಟಿ ಘೋಷಣೆಗಳನ್ನು ಮಾಡಕ್ಕೆ ಹೊರಟಿದ್ದಾರೆ. ಯಾಕೆ? ಎಲೆಕ್ಷನ್ ಗೆಲ್ಲಬೇಕು. ನಾನು ಇಂಟ್ರಡಕ್ಷನ್ನಲ್ಲಿ ಹೇಳ್ತಾ ಇದ್ದೆ, ಈ ದೇಶದಲ್ಲಿ ಒಂದು ಜನಾಂದೋಲನದ ಅವಶ್ಯಕತೆ ಇದೆ. ಜನಾಂದೋಲನದ ಅವಶ್ಯಕತೆ. ಬೇಕಾಬಿಟ್ಟು ಹಂಚಬೇಡಿ ಇದನ್ನು ಅಂತ. ಬಡತನದ ಇಂಡೆಕ್ಸ್ನಲ್ಲಿ ಕೆಳ ಹಂತದಲ್ಲಿರುವ 10% ಜನರಿಗೆ, 15% ಜನರಿಗೆ, 20% ಜನರಿಗೆ ನಾವು ಈ ರೀತಿಯ ಸಹಾಯ ಮಾಡ್ತೀವಿ ಅಂದರೆ ಅದಕ್ಕೊಂದು ಅರ್ಥ ಇದೆ ರೀ. ಅರ್ಥ ಇದೆ ಅದಕ್ಕೊಂದು. ಅಂತಿಮವಾಗಿ ಒಂದು ರಾಜ್ಯದ ಅಭಿವೃದ್ಧಿ ಮಾನದಂಡ ಡಿಸೈಡ್ ಆಗೋದು ಗ್ರೌಂಡ್ ಲೆವೆಲ್ನಲ್ಲಿ ಏನು ಕೆಲಸಗಳಾಗ್ತಾ ಇದೆ ಅನ್ನೋದ್ರ ಮೇಲಲ್ವಾ? ಅರೆ ಇದೇನೋ ಉಂಡವನೇ ಜಾಣ ಅಂತಾರಲ್ಲ, ಹಂಗಾಗ್ಬಿಟ್ರೆ ಕಥೆ ಏನು? ಹೋಲ್ಸೇಲ್ ಗ್ಯಾರಂಟಿಗಳು ನಿಲ್ಲಬೇಕಾಗಿದೆ. ಹೋಲ್ಸೇಲ್ ಗ್ಯಾರಂಟಿಗಳು. ಒಂದು ಸರ್ಕಾರ, ನಾನು 6 ತಿಂಗಳ ಸಮಯ ತಗೋತೀನಿ, ಇವುಗಳ ಅವಶ್ಯಕತೆ ಯಾರಿಗಿದೆ ಅಂತ ಗ್ರೌಂಡ್ ಲೆವೆಲ್ನಲ್ಲಿ ಸರ್ವೆ ಮಾಡಿಸ್ತೀನಿ. ಹಾಗೆ ಸರ್ವೆ ಮಾಡಿಸಿ ಬಂದಂಥ ಫಲಾನುಭವಿಗಳ ಪಟ್ಟಿಗೆ ನಾನು ಈ ಯೋಜನೆಗಳನ್ನು ಕೊಡ್ತೀವಿ ಅಂದರೆ ಯಾರೂ ಬೇಡ ಅನ್ನೋದಿಲ್ಲ. ಯಾರೂ ಬೇಡ ಅನ್ನೋದಿಲ್ಲ. ಸಾರಾಸಗಟಾಗಿ ಎಲ್ಲಿಗೋಗುತ್ತೆ ರಾಜ್ಯದ ಆರ್ಥಿಕತೆ? ಎಲೆಕ್ಷನ್ ಗೆಲ್ಲಬೇಕು ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಬೇಕು ಅಂತ. ಇದರಲ್ಲಿ BJPನೂ ಹಿಂದಿಲ್ಲ, ಕಾಂಗ್ರೆಸ್ಸು ಹಿಂದಿಲ್ಲ. ಕಾಂಗ್ರೆಸ್ಸಿನ 2023ರ ಕಾಂಗ್ರೆಸ್ಸಿನ ಗೆಲುವಿನಿಂದ BJP ಕಲ್ಕೊಂಡಿರೋ ಪಾಠ ಇದು. ಮೊದಲು ಮೋದಿ ಖಂಡತುಂಡವಾಗಿ ವಿರೋಧಿಸ್ತಾ ಇದ್ರು ಇದನ್ನು. ಹಾಗೆಲ್ಲ ಮಾಡಬಾರ್ದು ಅಂತ. ಯಾವಾಗ ಕರ್ನಾಟಕದಲ್ಲಿ BJP 66ಕ್ಕೆ ಬಂದುಬಿಡ್ತಲ್ಲ, ಮಹಾರಾಷ್ಟ್ರದಲ್ಲಿ ತಲೆನೇ ಹಾಕಲಿಲ್ಲ ಅವರು. ಆಯ್ತಪ್ಪ, ಏನು ಘೋಷಣೆ ಮಾಡ್ತಿರೋ ಮಾಡ್ಕೊಳ್ಳಿ ಅಂದ್ಬಿಟ್ರು. ಏನೇನು ಘೋಷಣೆ ಮಾಡ್ಕೊತಿರೋ ಮಾಡ್ಕೊಳ್ಳಿ ಅಂತ. ಅಷ್ಟು ಸುಭದ್ರವಾಗಿದ್ದ ಮಹಾರಾಷ್ಟ್ರದ ಆರ್ಥಿಕತೆ ಈಗ ತೇಲ್ಗಣ್ಣು ಮೇಲ್ಗಣ್ಣು ಬಿಡ್ತಾ ಇದೆ. 1,500 ರೂಪಾಯಿ ಹಾಕ್ತಾರೆ ಅವರು ಪ್ರತಿ ತಿಂಗಳು ಹೆಣ್ಣುಮಕ್ಕಳ ಅಕೌಂಟಿಗೆ. ತೇಲ್ಗಣ್ಣು ಮೇಲ್ಗಣ್ಣು ಬಿಡ್ತಾ ಇದೆ ಆರ್ಥಿಕತೆ. ಮಹಾರಾಷ್ಟ್ರದಲ್ಲಿ ಆ ರೀತಿಯ ಯೋಜನೆಯನ್ನು ಜಾರಿಗೆ ತಂದು
ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿಯನ್ನು ಪಡೆದ ನಂತರ ಇನ್ನೇನು ಮಾಡೋಕ್ಕಾಗತ್ತೆ? ಭಾರತದಲ್ಲಿ ಗೊತ್ತಿಲ್ಲ, ಲೋಕಸಭಾ ಚುನಾವಣೆ ಏನಾಗುತ್ತೋ ಗೊತ್ತಿಲ್ಲ. 2029 ವಿಧಾನಸಭಾ ಚುನಾವಣೆಗಳ ವಿಷಯಕ್ಕೆ ಬಂದರೆ ಒಂದೇ ಒಂದು ಪಕ್ಷ ಕೂಡ ನಾನು ಹಿಂಗೆ ಬೇಕಾಬಿಟ್ಟಿ ಘೋಷಣೆಗಳನ್ನು ಮಾಡೋದಿಲ್ಲ, ಎಲೆಕ್ಷನ್ ಸೋತ್ವಿ, ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಗೆದ್ದಂಥವರು ಕೊಡಿ ಅವುಗಳನ್ನು, ಆಮೇಲೆ ರಾಜ್ಯದ ಆರ್ಥಿಕತೆ ನೋಡಿ ಜನ ನಮಗೆ ಓಟ್ ಹಾಕೋದಿದ್ರೆ ಮುಂದಿನ ಚುನಾವಣೆಯಲ್ಲಿ ಹಾಕಲಿ ಅಂತ ಒಂದು ಪಕ್ಷ ನಿರ್ಧಾರ ತಗೊಳ್ಳಿ ನೋಡೋಣ. ಸಾಧ್ಯನೇ ಇಲ್ಲ ಅದು. ಈಗ ನೋಡಿ ಕಾಂಗ್ರೆಸ್ನವ್ರು, ರಾಜ್ಯ ಕಾಂಗ್ರೆಸ್ಸಿನ ನಾಯಕರುಗಳು ಹೇಳ್ತಾ ಇದ್ದಾರೆ, ವಿರೋಧ ಮಾಡ್ತಿದ್ರಿ, ನಾವು ಕೊಡ್ತೀವಿ ಅಂದರೆ ಕೊಡ್ತಾ ಇದ್ದೀರಲ್ಲ ಈಗ ನೀವೇ ಅಂತಿದ್ದಾರೆ. ಕೇಳಿಸ್ಕೊಳ್ಳಿ ಒಮ್ಮೆ ರಾಜ್ಯ ಕಾಂಗ್ರೆಸ್ ನಾಯಕರು ಏನೇನು ಮಾತಾಡಿದ್ರು ಅಂತ. ಅದೇ ರೀತಿ ಈಗ 5 ಗ್ಯಾರಂಟಿ ಕೊಟ್ಟು ನಾವು ಕೊಟ್ಟ ಮೇಲೆ ನಮ್ಮ ಗ್ಯಾರಂಟಿಗಳನ್ನ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲರೂ ಟೀಕೆ ಮಾಡಿದ್ರು. ಅದಾದ್ಮೇಲೆ ಮಧ್ಯಪ್ರದೇಶದಲ್ಲಿ ಕೊಟ್ಟರು, ಮಹಾರಾಷ್ಟ್ರಲ್ಲಿ ಕೊಟ್ಟರು, ದೆಹಲಿಯಲ್ಲಿ ಕೊಟ್ಟರು, ಹರಿಯಾಣದಲ್ಲಿ ಕೊಟ್ಟರು, ಬೇರೆ ಬೇರೆ ರಾಜ್ಯದಲ್ಲಿ ಕೊಟ್ಟರು, ಈಗ ಬಿಹಾರಲ್ಲೂ ಕೊಟ್ಟಿದ್ದಾರೆ. ಸೊ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಯಾವ ಸರ್ಕಾರ ಈ ದೇಶಕ್ಕೆ ಒಂದು ಮಾದರಿ. ಖಂಡಿತ ಕಾಂಗ್ರೆಸ್ ಮಾಡಲ್ನ ಬಿಜೆಪಿ ಅಲ್ಲ, ಇಡೀ ದೇಶದ ಸರ್ಕಾರನೇ ಫಾಲೋ ಮಾಡ್ತಾ ಇದೆ. ಅಲ್ಲಮ್ಮ, ಬಿಜೆಪಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಆಧಾರ್ ಕಾರ್ಡ್ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು, ನರೇಗಾ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು, ಅದರ ಜೊತೆಗೆ ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು. ಎಲ್ಲಾ ಚುನಾವಣೆಗಳು ಬಂದಾಗ, ಮಹಾರಾಷ್ಟ್ರ ಚುನಾವಣೆ, MP ಚುನಾವಣೆ, ಬಿಹಾರ್ ಚುನಾವಣೆಗಳಲ್ಲಿ ಎಲ್ಲಾ ಚುನಾವಣೆಗಳು ಬಂದಾಗ ನಮ್ಮ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಲಾಸ್ಟ್ ಎಲೆಕ್ಷನ್ ಬಂದಾಗ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಗೆಲ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರಿದ್ದಾರೆ. ಕಳೆದ 20 ರಿಂದ 25 ವರ್ಷ 30 ವರ್ಷದಿಂದ ಬಿಹಾರ್ ಸ್ಟೇಟ್ ನಲ್ಲಿ ಬಿಜೆಪಿ ಹಾಗೂ ರೂಲ್ಡ್ ಅಲಯನ್ಸ್ ಇದೆ. ಇವತ್ತು ಬಿಹಾರ್ ಒನ್ ಆಫ್ ದ ಮೋಸ್ಟ್ ವರ್ಸ್ಟ್ ಸ್ಟೇಟ್ ಟು ದ ಸೌತ್ ಇಂಡಿಯಾ, ಟು ದ ಡೆವಲಪ್ಡ್ ನಾನ್ ಡೆವಲಪ್ಡ್ ಸ್ಟೇಟ್ ಅಂತೇಳಿ ಜಾಸ್ತಿ ದುಡ್ಡು ಹೋಗ್ತಾ ಇದೆ. ಇಷ್ಟೆಲ್ಲ ದುಡ್ಡು ಹೋಗಿದ್ರು ಕೂಡ ಇವತ್ತು ಬಿಹಾರ್ ಸ್ಟೇಟ್ ಏನು ಬಹಳ ದೊಡ್ಡ ಬಿಜೆಪಿ ಆಡಳಿತದ ಏನು ಉದ್ದಾರ ಆಗಿಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಇಚ್ಛೆಬಯಸ್ತೇನೆ. ನಮ್ದು ಬಂದಾಗ ಗ್ಯಾರಂಟಿ ಪ್ರೋಗ್ರಾಮ್ ಮಾಡಿದಾಗ ಯಾರು ಟೀಕೆ ಮಾಡಿದ್ದು, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ದು ಆಗೋದಿಲ್ಲ ಅಂದ್ರು. ಈಗ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ, ಎಲ್ಲೆಲ್ಲ ಎಲೆಕ್ಷನ್ ಬರ್ತದೆ, ಎಲೆಕ್ಷನ್ ಬರುವಲ್ಲಿ ಮಾಡ್ತಾರೆ ಅವರು. ಜನಪರವಾಗಿರೋ ಕಾರ್ಯಕ್ರಮಕ್ಕೆ ನಾವು ಬೆಂಬಲ ಕೊಡ್ತೀವಿ. ಬಿಹಾರದಲ್ಲಿ ಇರಲಿ, ಬಿಹಾರದಲ್ಲಿ ಅಕ್ಟೋಬರ್ ನವೆಂಬರ್ನಲ್ಲಿ ಎಲೆಕ್ಷನ್ನು, ಮುಂದಿನ ವರ್ಷ ಅಸ್ಸಾಂನಲ್ಲಿ ಎಲೆಕ್ಷನ್. ಈಗಾಗಲೇ ಕಾಂಗ್ರೆಸ್ಸಿನ ಪ್ರಚಾರ ಆರಂಭಗೊಂಡಿದೆ. ಅಲ್ಲಿ ಬಿಜೆಪಿ ಸರ್ಕಾರ ಇದೆ. ರಾಹುಲ್ ಗಾಂಧಿಯವರು ಮಾತಾಡ್ತಾ ಇದ್ರು, ಹೇಮಂತ್ ಬಿಸ್ವಾಸ್ ಶರ್ಮಾ ವಿರುದ್ಧ ಮುಗಿಬಿದ್ರಲ್ಲಿ. ಹೇಮಂತ್ ಬಿಸ್ವಾಸ್ ಶರ್ಮಾ ಮುಂಚೆ ಕಾಂಗ್ರೆಸ್ನಲ್ಲೇ ಇದ್ದವರು, ಬಿಜೆಪಿಗೆ ಬಂದಿದ್ದಾರೆ. ಈಗ ಮೂಲ ಬಿಜೆಪಿಗರಿಂತಲೂ ಕಟ್ಟರ್ ಹಿಂದುತ್ವವಾದಿ ಅನ್ನೋ ಹಂಗೆ ಮಾತಾಡ್ತಾರೆ ಅವರು. ಬಿಜೆಪಿಗೆ ಬಂದು 8 ವರ್ಷದಲ್ಲಿ ಮುಖ್ಯಮಂತ್ರಿ ಆದರು. ಹಿಮಂತ್ ಬಿಸ್ವಾಸ್ ಶರ್ಮಾ ಹಿಮಂತ್ ಬಿಸ್ವಾಸ್ ಶರ್ಮಾ ಮತ್ತು ಅವರ ಇಡೀ ಕುಟುಂಬ ಅದೆಷ್ಟರ ಮಟ್ಟಿಗಿನ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ ಅಂದರೆ ಅವರು ಜೈಲಿಗೆ ಹೋಗೋದನ್ನು ನೀವು ಟಿವಿಲಿ ನೋಡ್ತೀರಿ ಅಂತ ರಾಹುಲ್ ಗಾಂಧಿ ಅಂದರು. ಅದರ ಅರ್ಥ ಮುಂದಿನ ವರ್ಷ ಎಲೆಕ್ಷನ್ ಇದೆ, ಎಲೆಕ್ಷನ್ ನಾವು ಗೆದ್ದು ಅಧಿಕಾರಕ್ಕೆ ಬರ್ತೀವಿ, ಹಿಮಂತ್ ಬಿಸ್ವಾಸ್ ಶರ್ಮಾನ ಜೈಲಿಗೆ ಹಾಕ್ತೀವಿ ಅಂತ. ಅದಕ್ಕೆ ಹಿಮಂತ್ ಬಿಸ್ವಾಸ್ ಶರ್ಮಾ ರಿಯಾಕ್ಷನ್, ಜಾಮೀನಿನ ಮೇಲೆ ಬಿದ್ದವರು ನನ್ನನ್ನು ಜೈಲಿಗೆ ಹಾಕೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಜಾಮೀನಿನ ಮೇಲೆ ಹೊರಗಿರುವಂಥವರು ನನ್ನನ್ನು ಜೈಲಿಗೆ ಹಾಕೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ನಾನು ರಾಹುಲ್ ಗಾಂಧಿ ಬಗ್ಗೆ ಎಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ಫಸ್ಟ್ ರಾಹುಲ್ ಗಾಂಧಿ ವೇದಿಕೆಯ ಮೇಲೆ ಭಾಷಣ ಮಾಡಿದ್ದನ್ನು ಕೇಳಿಸ್ಕೊಳ್ಳಿ. आपके चीफ मिनिस्टर अपने आप को चीफ मिनिस्टर नहीं समझते हैं, असम के राजा समझते हैं. और असम का राजा 24 घंटे कभी अदानी को, कभी अंबानी को आपका धन, आपकी जमीन देने में लगे हुए हैं, है ना. मगर अगर आप उनकी आवाज अच्छी तरह सुनोगे, टीवी में अगर आप उनको अच्छी तरह देखोगे, तो आपको पता लगेगा कि आवाज के पीछे डर है. बड़ी बड़ी बातें करते हैं, चिल्लाते हैं, मगर आप आज जाकर टेलीविजन पे उनका चेहरा देखना, उनकी आवाज सुनना, और आपको दिखेगा कि उनकी आवाज में, उनके दिल की गहराई में डर है. क्योंकि वो जानते हैं कि एक ना एक दिन कांग्रेस के जो बब्बर शेर हैं उन्हें पकड़ के जेल के अंदर डाल देंगे. वो जानते हैं कि जो उन्होंने भ्रष्टाचार किया है, उनके परिवार ने जो भ्रष्टाचार किया है, कभी ना कभी उसका हिसाब उन्हें असम की जनता को देना पड़ेगा. और देखिए, मैं बिना सोचे समझे नहीं बोलता हूं, और आमतौर से मैं जो बोलता हूं वो होता है कि कुछ ही समय में आपको यही मीडिया वाले
आपके चीफ मिनिस्टर को जेल जाते हुए दिखाएंगे और इससे उनको ना मोदी बचा पाएगा ना. He has lost the election. Why I spend time on him? Now he is not that important. So he lost. After that he lost series of elections. So why should I spend my time on him? He has lost the election. Why I spend time on him? ಈ ಮಾತುಗಳನ್ನು ಹೇಳಿದ್ಮೇಲೆ ಒಂದು ಟ್ವೀಟು ಮಾಡಿದ್ರು ಅವರು. ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ನೀವು ಜಾಮೀನಿನ ಮೇಲೆ ಹೊರಗಿದ್ದೀರಿ. 5,000 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಾ ಇದ್ದೀರಿ. ನೀವು ಅತ್ಯಂತ ಭ್ರಷ್ಟ ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ಒಬ್ಬರೆಂದು ನೆನಪಿನಲ್ಲಿ ಉಳಿಯುತ್ತೀರಿ. ನಿಮ್ಮ ಮಾತುಗಳು ನನಗೆ ಯಾವುದೇ ವ್ಯತ್ಯಾಸವನ್ನುಂಟು ಮಾಡೋದಿಲ್ಲ. ಏಕೆ ಅಂದರೆ ನೀವು ದೇಶದ ಅತ್ಯಂತ ಭ್ರಷ್ಟ ನಾಯಕರಲ್ಲೊಬ್ಬರು. ಇದು ನನಗೂ ತಿಳಿದಿದೆ ಮತ್ತು ದೇಶಕ್ಕೂ ತಿಳಿದಿದೆ ಅಂತ ಹೇಮಂತ್ ಬಿಸ್ವಾ ಶರ್ಮಾ ಅವರ ಟ್ವೀಟ್ ಅದು. ಫೈನಲಿ ಇವತ್ತಿನ ಕೊನೆ ಸುದ್ದಿ, ನಾರಾಯಣ ಬರಮನಿ, ASP ಧಾರವಾಡ ಡಿಸ್ಟ್ರಿಕ್ಟ್, ಮುಖ್ಯಮಂತ್ರಿಗಳ ಕೈ ಎತ್ತೋದಕ್ಕೆ ಹೋಗಿದ್ದಕ್ಕೆ ಬೇಜಾರು ಮಾಡಿಕೊಂಡು, ಕೈ ಎತ್ತಿದ್ದಕ್ಕೆ ಬೇಜಾರು ಮಾಡಿಕೊಂಡು ನಾನು VRS ತಗೋತೀನಿ ಅಂತ 2.5 ಪುಟಗಳ ಪತ್ರ ಬರೆದು ಒಂದು ರೌಂಡ್ ಸರ್ಕಾರನ ಅಲ್ಲಾಡಿಸ್ಬಿಟ್ರು. ಶೇಕ್ ಆಗ್ಬಿಡ್ತು ಸರ್ಕಾರ. ನಾಟ್ ವಿಸಿಬಲಿ ಒಳಗೆ ಏನು ನಡೀತು ಅನ್ನೋದರ ವಿವರಗಳನ್ನು ಕೊಟ್ಟಿದ್ದೀವಿ ನಾವು. 6 ಜನ ಮಿನಿಸ್ಟರ್ಸು, 3 ಜನ MLAಗಳು ಸೇರ್ಕೊಂಡು ಇವ್ರನ್ನ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಬಂದು ಕನ್ವಿನ್ಸ್ ಮಾಡಿಸ್ತಾರೆ. ಅಂಥ ನಾರಾಯಣ ಬರಮನಿ ಅವರಿಗೆ ಸರ್ಕಾರ ಈಗ ಪೋಸ್ಟಿಂಗ್ ಕೊಟ್ಟಿದೆ. ಬೆಳಗಾವಿ ಲಾ ಆ್ಯಂಡ್ ಆರ್ಡರ್ DCP ಆಗಿ. ಇವರು KSPS ಆಫೀಸರು, ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ನ ಅಧಿಕಾರಿ. ಇವರು DCP IPS ಆಫೀಸರು. ನಿಯಮಗಳಲ್ಲಿ ಬದಲಾವಣೆ ಮಾಡೋದು ರಾಜ್ಯ ಸರ್ಕಾರದ ವಿವೇಚನೆಗೆ ಬಿಟ್ಟಿರ್ತಾರೆ. ಅದನ್ನು ರಾಜ್ಯ ಸರ್ಕಾರಕ್ಕೆ ವಿವೇಚನಾಧಿಕಾರ ಇರುತ್ತೆ. IPS ಅಧಿಕಾರಿಯ ಹುದ್ದೆಗೆ KSPS ಅಧಿಕಾರಿಯನ್ನು ತರುವಂಥದ್ದು. ಆ ವಿವೇಚನಾಧಿಕಾರವನ್ನು ಬಳಸಿಕೊಂಡು ಬೆಳಗಾವಿ, ಹಿ ವಾಂಟೆಡ್ ದ್ಯಾಟ್ ಪೋಸ್ಟಿಂಗ್, ಅಲ್ಲಿಗೆ ಕೊಟ್ಟು ಸಮಾಧಾನ ಮಾಡಿದ್ದಾರೆ. ಧಾರವಾಡದಿಂದ ಬೆಳಗಾವಿಗೆ ಟ್ರಾನ್ಸ್ಫರ್. ಕೇಳಿಸ್ಕೊಳ್ಳಿ. ಸರ್ಕಾರ ಇವಾಗ ನಮ್ಮ ಧಾರವಾಡದಿಂದ ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ವಿಭಾಗದ DCP ಅಂತೇಳಿ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಸರ್ಕಾರ ಕೊಟ್ಟ ಜವಾಬ್ದಾರಿಯನ್ನು ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ನಮ್ಮ ಜೊತೆಗೆ ಎಲ್ಲ ಸಹೋದರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಸಹಕಾರದಿಂದ ಎಲ್ಲ ಮುಖಂಡರ ಸಲಹೆ ಸೂಚನೆ ತಗೊಂಡು ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ವಿಭಾಗದಲ್ಲಿ ಅತ್ಯಂತ ಹೆಚ್ಚಿನ ನಿಷ್ಠೆಯಿಂದ ಕೆಲಸ ಮಾಡುವಂಥ ಜವಾಬ್ದಾರಿ ಸರ್ಕಾರ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.